ನೀಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈ ವರ್ಷ ಆಗಿರ್ತಕ್ಕಂಥದ್ದು ಒಂದು ಅತಿ ದುರದೃಷ್ಟಕರ ಬೆಳವಣಿಗೆ ಅಂತ ನನಗನ್ಸುತ್ತೆ. ಅಫೋರ್ಡಬಿಲಿಟಿ ಹ್ಯಾಸ್ ಬಿಕಮ್ ಎ ಬಿಗ್ ಇಶ್ಯೂ ಫಾರ್ ದಿ ಪೇರೆಂಟ್ಸ್. ಮಕ್ಕಳಿಗೆ ಈಗ ಇದೊಂದು ಬಿಗ್ ಶಾಕ್. ಅವರಿಗೆ ಇದ್ರ ಬಗ್ಗೆ ಏನು ಒಂದು ಉತ್ತಮ ಅಭಿಪ್ರಾಯ ಇತ್ತು, ಕಾನ್ಫಿಡೆನ್ಸ್ ಇತ್ತು, ನಾವು ಚೆನ್ನಾಗಿ ಓದಿದ್ರೆ ಇಲ್ಲಿ ಉತ್ತಮ ಮಾರ್ಕ್ಸ್ ತೊಗೊಂಡು ನಾಳೆ ಡಾಕ್ಟ್ರ್ ಆಗ್ಬೋದು, ಡೆಂಟಿಸ್ಟ್ ಆಗ್ಬೋದು ಅನ್ನೋದು ಏನು ಒಂದು ಉದ್ದೇಶ ಇತ್ತು, ಅದಕ್ಕೊಂದು ದೊಡ್ಡ ಹೊಡೆತ ಬಿದ್ದಿದೆ ಇವತ್ತು. ಆ್ಯಂಡ್ ಸಕ್ಸಸ್ ಇಸ್ ಕಲ್ಮಿನೇಷನ್ ಆಫ್ ಹಾರ್ಡ್ ಎಫ್ಟ್ಸ್. ಕೆಲವು ಮಕ್ಕಳು ಶಾಪ್ಸಿಂದ, ಅವೆನ್ಯೂ ರೋಡ್ ಶಾಪ್ಸು, ಈ ಥರ ಪುಸ್ತಕ ಸಂಸ್ಥೆಗಳಿಂದ, ಬೇರೆ ಬೇರೆ ಸಂಸ್ಥೆಗಳಿಂದನೂ ಪುಸ್ತಕನ ತೊಗೊಂಡೋಗಿ ಓದಿ ಪಾಪ ವಾಪಸ್ ಅದನ್ನು ರಿಟರ್ನ್ ಮಾಡಿದ್ರು ಅಂತಲೂ ಕೇಳಿದೆ. ಭಾಳ ಬೇಜಾರಾಯಿತು. ಅನೇಕ ಬಾರಿ ಇದು ಪೇಪರ್ ಲೀಕ್ ಆಗಿದೆ, ಕೆಲವು ಕ್ವೆಶನ್ಸ್ ಲೀಕ್ ಆಗಿದೆ, ಹುಡುಗರು ಈ ಥರ ಇಂಡಲ್ಜ್ ಆಗಿದ್ದಾರೆ ಅಂತ. ಈಗ ನೋಡಿ, ಮಾನಸಿಕವಾಗಿ ವಿದ್ಯಾರ್ಥಿಗಳು ತುಂಬ ಒತ್ತಡದಲ್ಲಿರ್ತಾರೆ. ನನಗೆ ಗೊತ್ತು, ತುಂಬ ಇವತ್ತಿನ ಲೈಫ್ ಸ್ಟೈಲ್ ಗಮನಿಸಿದ್ರೆ ನಿಮಗೆ ಗೊತ್ತಿದೆ ಎಷ್ಟು ಒತ್ತಡ ಮಕ್ಕಳು ಫೇಸ್ ಮಾಡ್ತಾರೆ ಅಂತ. ಸಮ್ ಪೀಪಲ್ ಹೌದೌದು ಸೂಯಿಸೈಡಲ್ ಟೆಂಡೆನ್ಸಿ ಡೆವಲಪ್ ಆಗಿದೆ. ಆಮೇಲೆ ಯಾರೋ ಆತ್ಮಹತ್ಯೆ ಮಾಡಿಕೊಂಡ್ರು. ನನ್ನ ಮಕ್ಕಳು ಏನು ಬರಿತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಅವ್ರ ಪ್ರಿಪ್ರೇಷನ್ ಹೇಗಿದೆ, ಎಷ್ಟು ಕಷ್ಟ ಇದೆ ಪ್ರಿಪ್ರೇಷನ್ಸು, ಅವ್ರು ಏನು ಎಕ್ಸಾಮ್ ತೊಗೊತಾ ಇದ್ದಾರೆ ಅಂತ ಹಳ್ಳಿಯಿಂದ ಬಂದವರಿಗೆ ಗೊತ್ತೇ ಇಲ್ಲ. ಅವ್ರಿಗೇನಂದರೆ ಮಕ್ಕಳಿಗೆ ಆಯ್ತಪ್ಪ ನೀನು ಡಾಕ್ಟ್ರ್ ಆಗಬೇಕು, ಅದಕ್ಕೆ ಏನು ಮಾಡಬೇಕು ಓದು ಅಂತ ಹೇಳಿರ್ತಾರೆ ಅಷ್ಟೇ. ಇಲ್ಲ, ಈ ದಲ್ಲಾಳಿಗಳು ಆ್ಯಕ್ಟಿವ್ ಆಗಿರೋದು ಹೇಳಿದ್ರಲ್ಲ ಸರ್, ಅದಕ್ಕೆ ನಾನು ದಲ್ಲಾಳಿಗಳು ಯಾಕೆ ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ನಾವು ನಮ್ಮ ಮೌಲ್ಯ ನಾವು ಕಳ್ಕೊಂಡಿದ್ದೀವಿ. ನಾವು ಹೌದು, ನಮಗೂ ಹೆದರಿಕೆ ಇದೆ ಆ್ಯಕ್ಚುಲಿ. ಎಷ್ಟು ಮಕ್ಕಳು ಪಾಪ ಈ ಮನೋಸ್ಥೈರ್ಯ ಕುಗ್ಗಿ ಏನೇನು ಅವ್ರಿಗೆ ಮನಸ್ಸಿಗೆ ಏನೇನು ಬರುತ್ತೆ ಅಂತ ಹೇಳಿ ಭಾವನೆಗಳು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಾಂತಲಾ ಧರ್ಮರಾಜ್. ಇವತ್ತು ನಾನು ಒಬ್ಬ ವಿಶೇಷ ಅತಿಥಿಯನ್ನು ಇವತ್ತು ಮಾತುಕತೆಗೆ ಆಹ್ವಾನಿಸಿದ್ದೀನಿ. ಅವರು ಡಾಕ್ಟರ್ ಭಗವಾನ್ ಅವರು, ವೈಸ್ ಚಾನ್ಸಲರ್, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಇಲ್ಲಿಂದ ಬಂದಿದ್ದಾರೆ. ನಾನು ಆರೋಗ್ಯ ವಿಶ್ವವಿದ್ಯಾನಿಲಯ ಅಂತಿದ್ದಂಗೆ ತಮಗೆ ಗೊತ್ತಾಗಿರುತ್ತೆ ಯಾವ ಹಿನ್ನೆಲೆ ಅಂತ ಹೇಳಿಬಿಟ್ಟು. ಹೌದು, ನೀಟ್ ಎಕ್ಸಾಮ್ ಏನು ಇವತ್ತು ಮಕ್ಕಳಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ವಿಶೇಷವಾಗಿ ಈ ವೈದ್ಯಕೀಯ ಒಂದು ವೃತ್ತಿ ರಂಗವನ್ನು ಪ್ರವೇಶಿಸಬೇಕು ಅಂತ ಹೇಳಿಬಿಟ್ಟು ಯಾರು ಈ ಒಂದು ಶಿಕ್ಷಣ ಪಡಿಬೇಕು ಅನ್ನೋ ಒಂದು ಆಕಾಂಕ್ಷಿಗಳಾಗಿದ್ದಾರೆ. ಆ ಮಕ್ಕಳಿಗೆ ಈಗ ಮತ್ತೆ ನಿನ್ನೆ ಸರ್ಕಾರ ಪುನರ್ ಪರೀಕ್ಷೆ ಬರೀರಿ ಜೂನ್ 21 ಅಂತ ಹೇಳಿದ್ದಾರೆ. ಈ ಒಂದು ವಿದ್ಯಮಾನಗಳು ಈ ಕಳೆದ 1-2 ವಾರಗಳ ವಿದ್ಯಮಾನಗಳು ಏನಿದೆ ನೀಟ್ಗೆ ಸಂಬಂಧಿಸಿದಂಗೆ, ನೀಟ್ ಪರೀಕ್ಷೆಗೆ ಸಂಬಂಧಿಸಿದಂಗೆ, ಇದು ನಿಜವಾಗ್ಲೂ ಆತಂಕಕಾರಿ ಸಂಗತಿ. ತಮಗೆಲ್ಲ ಗೊತ್ತು, ನೆಲ್ಸನ್ ಮಂಡೇಲಾ ಇರಬಹುದು ಅಥವಾ ರೊಮ್ಯಾನಿಯನ್ ಆಥರ್ ಆಗಿರುವಂತಹ ಡೇನಿಯಲ್ ಪರ್ಸಿಪ್ಲಿಯನ್ ಅಂತ ಹೇಳಿಬಿಟ್ಟು ಅವರು ಸಮೇತ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ದೇಶವನ್ನು ನೀವು ಹಾಳು ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾವ ಮಿಸೈಲನ್ನು ಹಾಕಬೇಕಾಗಿಲ್ಲ, ದಾಳಿ ನಡೆಸಬೇಕಾಗಿಲ್ಲ. ಕೇವಲ ಎಜುಕೇಷನ್ ಅಂತ ಹೇಳಿದ್ರೆ ಶಿಕ್ಷಣ ರಂಗವನ್ನು ಹಾಳು ಮಾಡಿದ್ರೆ ಸಾಕು. ಆ ಒಂದು ಶಿಕ್ಷಣ ರಂಗದಲ್ಲಿ ಪರೀಕ್ಷಾ ವ್ಯವಸ್ಥೆಗಳೇನಿವೆ ಅವುಗಳನ್ನು ಏರ್ಪೇರ್ ಮಾಡಿದ್ರೆ ಅಂತ ಹೇಳಿದ್ರೆ, ಅಲ್ಲಿ ಮೋಸವನ್ನು ಅಲೋ ಮಾಡಿದ್ರೆ ನೀವು ಖಂಡಿತ ಕ್ರಮೇಣ, ವಿಶೇಷವಾಗಿ ಅದರಲ್ಲೂ ವೈದ್ಯಕೀಯ, ಕಾನೂನು, ಇಂತಹ ಒಂದು ಶಿಕ್ಷಣವನ್ನು ನೀವೇನಾದರೂ ಹಾಳು ಮಾಡಿದ್ರೆ ಇಡೀ ದೇಶ 10-20 ವರ್ಷಗಳಲ್ಲಿ ಅದು ಖಂಡಿತ ತನ್ನ ಅವಸಾನವನ್ನು ಹೊಂದುತ್ತೆ, ಆ ಕಡೆ ಹೆಜ್ಜೆ ಹಾಕುತ್ತೆ ಅಂತ ಹೇಳ್ತಾರೆ. ಬಹಳ ಒಂದು ಬೇಸರದ ಸಂಗತಿ ಈ ನೀಟ್ ವಿದ್ಯಮಾನಗಳು. ಸರ್, ಇಂತಹ ಒಂದು ಆತಂಕ ಎಲ್ಲ ಕಡೆ, ಎಲ್ಲ ಕುಟುಂಬಗಳಲ್ಲೂ ಇವಾಗ ಬಹುತೇಕ ಎಲ್ಲ ಕುಟುಂಬಗಳಲ್ಲೂ ಮಕ್ಕಳಿಗೆ ಒಂದು ಇಂಜಿನಿಯರಿಂಗೋ ಅಥವಾ ಡಾಕ್ಟ್ರಿಗೋ ಮಾಡಬೇಕು ಅಂತ ಎಲ್ರಿಗೂ ಒಂದು ಆಸೆ ಇರುತ್ತೆ ಸರ್, ಪೇರೆಂಟ್ಸಿಗೆ. ಇಂತಹ ಒಂದು ವಿದ್ಯಮಾನಗಳು ನಿಜವಾಗ್ಲೂ ಆತಂಕಕಾರಿ ಸಂಗತಿ. ಸರ್, ಎಜುಕೇಷನ್ ಅಂತಹ ಅಂದರೆ ಶಿಕ್ಷಣ ರಂಗಕ್ಕೆ ಭದ್ರತೆ ಇಲ್ಲ ಅಂತ ಹೇಳಿದ್ರೆ ಆ ದೇಶದ ವ್ಯವಸ್ಥೆ ಹೇಗಿದೆ ಅಂತ ಹೇಳಿಬಿಟ್ಟು ನಾವು ಅರ್ಥೈಸ್ಬೋದು ಸರ್. ನಮಸ್ಕಾರ. ನೀವು ಹೇಳಿದ್ದಕ್ಕೆ ನನ್ನ ಸಹಮತ ಇದೆ. ನಾನು ನಿಮಗೊಂದು ನೆನಪಿಸ್ತೇನೆ. ನೀವು ನೆಲ್ಸನ್ ಮಂಡೇಲಾ ಅವ್ರ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ, ದೇಶದ ಶಿಕ್ಷಣ ಬಗ್ಗೆ ಮಾತಾಡಿದ್ದಕ್ಕೆ ನಾನು ಹೇಳ್ತಾ ಇರೋದು, ಲಾರ್ಡ್ ಮೆಕ್ಯಾಲೆ ಹೆಸರು ಕೇಳಿರಬೇಕು ನೀವು. ಆತ 1830s ಪಾರ್ಲಿಮೆಂಟ್, ಇಂಗ್ಲೆಂಡ್ ಪಾರ್ಲಿಮೆಂಟಲ್ಲಿ, UK ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ನಾವು ಭಾರತ ದೇಶವನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲಿರ್ತಕ್ಕಂಥ ಕಲ್ಚರು, ಶಿಕ್ಷಣ ಅಷ್ಟು ಸ್ಟ್ರಾಂಗ್ ಇದೆ ಅಂತ. ಆವಾಗ ಗುರುಕುಲ ಇತ್ತು, ಅಂದರೆ ಮೆಂಟಾಯ್.
ಸೊ ಒಬ್ಬ ವಿದ್ಯಾರ್ಥಿಗೆ ಗುರು ಗೈಡ್ಸ್ ಇರ್ತಾಯಿದ್ರು. ಶಿಕ್ಷಣ ಆ ಥರ ಅಷ್ಟು ಸ್ಟ್ರಾಂಗ್ ಇತ್ತು ನಮ್ಮದು. ಸೊ ಆತ ಹೇಳ್ದೆ, ನಾವು ಶಿಕ್ಷಣವನ್ನು ವೆಸ್ಟರ್ನೈಸ್ ಮಾಡಿದೆ, ಭಾರತ ಶಿಕ್ಷಣನ ವೆಸ್ಟರ್ನೈಸ್ ಮಾಡಿ ಅವ್ರ ಕಲ್ಚರ್ನ, ಇಫ್ ವಿ ಡೋಂಟ್ ಇಂಟ್ರಡ್ಯೂಸ್ ವೆಸ್ಟರ್ನ್ ಕಲ್ಚರ್ ಇನ್ ಟು ದೇರ್ ಲಿವಿಂಗ್, ಇನ್ ಟು ದೇರ್ ಎಜುಕೇಷನ್, ವಿ ವಿಲ್ ನಾಟ್ ಬಿ ಏಬಲ್ ಟು ಕಾಂಕರ್ ಇಂಡಿಯಾ ಅಂತ. ಫೈನಲಿ ದೇ ಕುಡ್ ನಾಟ್ ಕಾಂಕರ್ ಇಂಡಿಯಾ. ಅವರು ದೇ ರೂಲ್ಡ್ ಇಂಡಿಯಾ ಬಟ್ ದೇ ಕುಡ್ ನಾಟ್ ಕಾಂಕರ್ ಇಂಡಿಯಾ. ನಮಗೆ ಸಿಕ್ತು. ಅದೇ ಯಾಕೆ ಸಿಕ್ತು ಅಂತ ಹೇಳಿದ್ರೆ, ನಾವು ಅಷ್ಟು ಸ್ಟ್ರಾಂಗ್ ಇತ್ತು ನಮ್ಮ ಶಿಕ್ಷಣ ಬೇಸ್, ಅಷ್ಟು ತುಂಬ ಚೆನ್ನಾಗಿತ್ತು, ಉತ್ತಮವಾಗಿತ್ತು. ಸೊ ನೀವು ಹೇಳಿದ್ದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೋಟ್ ಮಾಡಿದೆ. ಬ್ರಿಟಿಷರ್ಸ್ ಟೈಮಿಂದನೂ ಅದಾಗಿರಲಿಲ್ಲ. ಈಗಲೂ ಕೂಡ ನಾವು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲೇ ಇಷ್ಟು ಡೆವಲಪ್ ಆಗಿರ್ತಕ್ಕಂಥ ಇಡೀ ವರ್ಲ್ಡ್ಗೆ ನಾವು ಐ ಟಿನಲ್ಲಾಗಲಿ, ಐ ಟಿ ಬಿ ಟಿನಲ್ಲಾಗಲಿ, ಅಥವಾ ನಮ್ಮ ಹೆಲ್ತ್ ಕೇರ್ ಆಗಲಿ, ನಾವು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿದ್ದೀವಿ ಈಗಲೂ ಕೂಡ. ಆಮೇಲೆ ವಿಶ್ವದಲ್ಲಿ ನೀವು ಯಾವುದೇ ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಹೆಲ್ತ್ ಕೇರ್ ಸರ್ವೀಸಸಲ್ಲಿ ನಮ್ಮ ಭಾರತದವರಿದ್ದಾರೆ, ಐ ಟಿ ಬಿ ಟಿನಲ್ಲಿ ನಮ್ಮ ಭಾರತದವರಿದ್ದಾರೆ. ದಿಸ್ ಇಸ್ ಬಿಕಾಸ್ ಆಫ್ ಅವರ್ ಸ್ಟ್ರಾಂಗ್ ಎಜುಕೇಷನ್ ಸಿಸ್ಟಮ್. ಆದರೆ ಇವತ್ತು ತಾವು ಈ ನೀಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈ ವರ್ಷ ಆಗಿರ್ತಕ್ಕಂಥದ್ದು ಒಂದು ಅತಿ ದುರದೃಷ್ಟಕರ ಬೆಳವಣಿಗೆ ಅಂತ ನನಗನ್ಸುತ್ತೆ. ಯಾವುದೇ ವಿದ್ಯಾರ್ಥಿಗೆ ಮತ್ತು ಪೋಷಕರಿಗೆ ತಮ್ಮ ಮಕ್ಕಳನ್ನು ಒಂದು ಉತ್ತಮ ಶಿಕ್ಷಣಕ್ಕೆ ತೊಡಗಿಸ್ಕೊಳ್ಬೇಕು ಮತ್ತು ದೇಶದಲ್ಲಿ ಒಂದು ಉತ್ತಮವಾದ ಶಿಕ್ಷಣ ಸಂಸ್ಥೆಯಲ್ಲಿ ಓದಬೇಕು. ಹಾಗೂ ಈಗ ಜಾಸ್ತಿ ಆಸ್ಪಿರೇಷನ್ ನಮ್ಮಲ್ಲಿರ್ತಕ್ಕಂಥದ್ದು 22,70,000 ಜನ ವಿದ್ಯಾರ್ಥಿಗಳು ಈ ಸಲ ನೀಟ್ ತೊಗೊಂಡಿದ್ದಾರೆ ಅಂದರೆ, ಮಕ್ಕಳನ್ನ ಡಾಕ್ಟರ್ ಮಾಡಬೇಕು, MBBS ಓದಿಸ್ಬೇಕು, BDS ಓದಿಸ್ಬೇಕು, BAMS ಓದಿಸ್ಬೇಕು. ಈ ಥರ ಹೆಲ್ತ್ ಕೇರ್ ಯಾಕೆ ಚೂಸ್ ಮಾಡ್ತಾ ಇದ್ದಾರೆ ಅಂದರೆ, ನಾವು ವಿ ಆರ್ ಡೆವಲಪಿಂಗ್ ಆ್ಯಸ್ ದಿ ಬಿಗ್ಗೆಸ್ಟ್ ಹೆಲ್ತ್ ಹಬ್ ಇನ್ ದ ವರ್ಲ್ಡ್. ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಹೆಲ್ತ್ ಹಬ್ ಆಗಿದೆ ಈಗ. ಹೆಲ್ತ್ ಹಬ್ ವರ್ಲ್ಡಲ್ಲಿ ಆಗ್ತಾಯಿದೆ. ಸೊ ಪೀಪಲ್ ಆರ್ ಲುಕಿಂಗ್ ಎಟ್ ಅಸ್. ಮೆಡಿಕಲ್ ಟೂರಿಸಮ್ ಬಗ್ಗೆನೂ ತುಂಬ ಡೆವಲಪ್ಮೆಂಟೆಲ್ಲ ಆಗಿದೆ. ಎಲ್ಲರೂ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅನ್ನೋದು. ಸೊ ನಮ್ಮ ಶಿಕ್ಷಣದ ಜೊತೆಗೆ ಹೆಲ್ತ್ ಕೇರ್ ಸಿಸ್ಟಮು ಅಷ್ಟೇ ಸ್ಟ್ರಾಂಗ್ ಇದೆ. ಎಲ್ಲ ಪೋಷಕರಿಗೆ ಆಸ್ಪಿರೇಷನ್ನು ಮಕ್ಕಳನ್ನ ಡಾಕ್ಟರ್ಸ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಏನಾಗಿದೆ, ಈಗ ಈ ಶಿಕ್ಷಣ ಕೂಡ ಕಮರ್ಷಿಯಲೈಸ್ ಆಗಿದೆ ಒಂದು ಲೆವೆಲಲ್ಲಿ. ಅಫೋರ್ಡಬಿಲಿಟಿ ಹ್ಯಾಸ್ ಬಿಕಮ್ ಎ ಬಿಗ್ ಇಶ್ಯೂ ಫಾರ್ ದಿ ಪೇರೆಂಟ್ಸ್. ಮಕ್ಕಳಿಗೆ ಈಗ ಇದೊಂದು ಬಿಗ್ ಶಾಕ್. ಅವರಿಗೆ ಇದ್ರ ಬಗ್ಗೆ ಏನು ಒಂದು ಉತ್ತಮ ಅಭಿಪ್ರಾಯ ಇತ್ತು, ಕಾನ್ಫಿಡೆನ್ಸ್ ಇತ್ತು, ನಾವು ಚೆನ್ನಾಗಿ ಓದಿದ್ರೆ ಇಲ್ಲಿ ಉತ್ತಮ ಮಾರ್ಕ್ಸ್ ತೊಗೊಂಡು ನಾಳೆ ಡಾಕ್ಟ್ರ್ ಆಗ್ಬೋದು, ಡೆಂಟಿಸ್ಟ್ ಆಗ್ಬೋದು ಅನ್ನೋದೇನು ಒಂದು ಉದ್ದೇಶ ಇತ್ತು, ಅದಕ್ಕೊಂದು ದೊಡ್ಡ ಹೊಡೆತ ಬಿದ್ದಿದೆ ಇವತ್ತು. ಆ್ಯಂಡ್ ಸಕ್ಸಸ್ ಇಸ್ ಕಲ್ಮಿನೇಷನ್ ಆಫ್ ಹಾರ್ಡ್ ಎಫರ್ಟ್ಸ್. ಲಾಸ್ಟ್ ಫ್ಯೂ ಇಯರ್ಸಿಂದ ಅವರು ತುಂಬ ಕಷ್ಟಪಟ್ಟು ಓದಿ ಕೋಚಿಂಗ್ ಸೆಂಟರ್ಸ್ ಸೇರಿಕೊಂಡು ದುಬಾರಿ ಹಣವನ್ನು ಖರ್ಚು ಮಾಡಿ, ಅದ್ರ ಜೊತೆಗೆ ನಾನು ಕೆಲವು ಎಕ್ಸಾಂಪಲ್ಸ್ ಎಲ್ಲ ಕೇಳಿದೆ. ಕೆಲವು ಮಕ್ಕಳು ಶಾಪ್ಸಿಂದ, ಅವೆನ್ಯೂ ರೋಡ್ ಶಾಪ್ಸು, ಈ ಥರ ಪುಸ್ತಕ ಸಂಸ್ಥೆಗಳಿಂದ, ಬೇರೆ ಬೇರೆ ಸಂಸ್ಥೆಗಳಿಂದನೂ ಪುಸ್ತಕನ ತೊಗೊಂಡೋಗಿ ಓದಿ ಪಾಪ ವಾಪಸ್ ಅದನ್ನು ರಿಟರ್ನ್ ಮಾಡಿದ್ರು ಅಂತಲೂ ಕೇಳಿದೆ. ಭಾಳ ಬೇಜಾರಾಯಿತು. ಅಂದರೆ ಪೋಷಕರು ಕೂಡ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಈಗ ಆಸ್ಪಿರೇಷನ್ಸ್ ಇರುತ್ತೆ. ಈ ಥರ ಆಗಿರೋದ್ರಿಂದ ದುರದೃಷ್ಟಕರ. ಬಟ್ ನಾನು ಮಕ್ಕಳಿಗೆ ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಧೃತಿಗೆಡಬಾರ್ದು. ಕಾನ್ಫಿಡೆನ್ಸ್ ಈಸ್ ದ ಮೇನ್ ಕೀ ಹಿಯರ್. ಸೊ ಇಫ್ ವಿ ಡೋಂಟ್ ಲೂಸ್ ಕಾನ್ಫಿಡೆನ್ಸ್ ಆ್ಯಂಡ್ ಡೋಂಟ್ ಲೂಸ್ ಅವರ್ ಫೋಕಸ್, ಈಗ ಇನ್ನೂ ಮುಂದಿನ 1 ತಿಂಗಳು ದೇ ಹ್ಯಾವ್ ಟು ಫೋಕಸ್ ಆನ್ ದೇರ್ ಎಜುಕೇಷನ್. ಕಾನ್ಫಿಡೆನ್ಸ್ ಕಳ್ಕೊಳ್ದೆ ಇದು ನಾನು ಅಚೀವ್ ಮಾಡಬೇಕು ಇದನ್ನು ಅಂಥೇಳಿ ಇನ್ನೂ ಎಫರ್ಟ್ಸ್ ಹಾಕಿ ನೆಕ್ಸ್ಟ್ 1 ಮಂತ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಬಿ ಏಬಲ್ ಟು ಡೂ ಬೆಟರ್. ಸರ್, ತಾವು 1 ತಿಂಗಳು ಅಂತ ಹೇಳಿದ್ರಿ. ಸರ್, ಯಾಕೆ 1 ತಿಂಗಳು ತೊಗೊಂಡಿದ್ದಾರೆ ಸರ್ ಇವ್ರಿಗೆ NTA ಇದನ್ನು? ಯಾಕೆಂತ ಹೇಳಿದ್ರೆ ಈಗಾಗಲೇ ಸರ್ 2 ವಾರ ಕಳೆದೋಗ್ಬಿಟ್ಟಿದೆ ಅವ್ರಿಗೆ. ಎಕ್ಸಾಮ್ ಬರೆದು ಮೊದಲನೇ ವಾರದಲ್ಲಿ ಬರೆದಿದ್ದಾರೆ, ಈಗ 2 ವಾರ ಕಳೆದೋಗಿದೆ. ಈಗಾಗಲೇ ನಿನ್ನೆಯ ಒಂದು ಇದನ್ನು ಕೇಳಿಬಿಟ್ಟು ಇಲ್ಲ ನಾನು ಬರೆಯಲ್ಲ ಮತ್ತೆ ಅಂತ ಹೇಳೋವಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅವರೆಲ್ಲ ನಾವು BEಗೆ ಹೋಗ್ತೀನಿ ಅಥವಾ ಬೇರೆ ಇನ್ಯಾವ್ದಾರು ಕೋರ್ಸ್ ಮಾಡ್ತೀನಿ, ಬೇಡ ನನಗೆ ವೈದ್ಯಕೀಯ ಅಂತ ಹೇಳ್ತಾ ಇದ್ದಾರೆ ಸರ್. 1 ತಿಂಗಳು ಟೂ ಲಾಂಗ್ ಅಂತ ಅನ್ನಿಸ್ತಿಲ್ವಾ ಸರ್ ತಮಗೆ?
ಹೌದು, 1 ತಿಂಗಳು ಟೂ ಲಾಂಗೆ. ಬಟ್ ನೀವು ಇಫ್ ಯು ಲುಕ್ ಎಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಪ್ರಾಬ್ಲಮ್, ನನಗೆ ಅನಿಸಿದ್ದು ಹಿಂದೆ 2-3 ಸಲ ಸ್ಕ್ಯಾಮ್ಗಳಾಗಿತ್ತು, ಇದೇ ಥರ ಆಗಿತ್ತು. 2013 ಇದು ಶುರುವಾಗಿದ್ದು ಆ್ಯಕ್ಚುಲಿ, ಮತ್ತು 2019 ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಕೊಟ್ಟು ಅಲ್ಲಿಂದ ಪ್ರಾರಂಭ ಆಯಿತು. ಅನೇಕ ಬಾರಿ ಇದು ಪೇಪರ್ ಲೀಕ್ ಆಗಿದೆ, ಕೆಲವು ಕ್ವೆಶನ್ಸ್ ಲೀಕ್ ಆಗಿದೆ, ಹುಡುಗರು ಈ ಥರ ಇಂಡಲ್ಜ್ ಆಗಿದ್ದಾರೆ ಅಂತ. ಈಗ ನೋಡಿ, ಆ ಥರದ ಕೇಸ್ಗಳಲ್ಲೆಲ್ಲ ಅಲ್ಲಿ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಅವ್ರು ಕೆಲವುದು ಡಿಸ್ಟರ್ಬ್ ಆಗಿದ್ದವ್ರನ್ನ ಅದನ್ನು ಮತ್ತೆ ಆ ಪ್ರದೇಶಕ್ಕೆ ಅದನ್ನೆಲ್ಲ ಡಿಲೀಟ್ ಮಾಡಿ ಈ ಟೆಸ್ಟ್ನ ಯಾವಾಗಲೂ ಅಬ್ಯಾಂಡನ್ ಮಾಡಿರಲಿಲ್ಲ ಅಥವಾ ರೀಟೆಸ್ಟ್ಗೆ ಆರ್ಡ್ರ್ ಮಾಡಿರಲಿಲ್ಲ. ಬಟ್ ಈ ಸಲ NTA ಅದರದ್ದು ಸಮಸ್ಯೆನ ಅರ್ಥ ಮಾಡಿಕೊಂಡು ಇಟ್ಸ್ ನಾಟ್ ಕನ್ಫೈನ್ಡ್ ಟು ಒನ್ ರೀಜನ್, ಒನ್ ಏರಿಯಾ, ಒನ್ ಸ್ಟೇಟ್ ಆರ್ ಒನ್ ಗ್ರೂಪ್ ಆಫ್ ಪೀಪಲ್. It has been circulated extensively in different states. Rajasthan, Maharashtra, probably so many other states it's involved. ಕೇರಳದಲ್ಲಿರೋ ವಿದ್ಯಾರ್ಥಿ ಅಲ್ಲಿಗೆ ಕಳಿಸಿರ್ತಕ್ಕಂಥದ್ದು ಈ ಥರ. ಸೊ ನೌ ದೇ ಹ್ಯಾವ್ ಫೌಂಡ್ ಔಟ್ ಪ್ರಾಬ್ಲಿ NTA CBI ಅವರು ದಟ್ ದಿ ಪ್ರಾಬ್ಲಮ್ ಈಸ್ ಅಟ್ ಎ ಬಿಗ್ಗರ್ ಲೆವೆಲ್ ಆ್ಯಂಡ್ ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ಇನ್ವಾಲ್ವ್ಡ್ ಅಂತ. ಸೊ ಹಾಗಾಗಿ ಅವರು ಈಗ ಇದನ್ನು ಮತ್ತೆ ರೀಟೆಸ್ಟ್ ಮಾಡಲಿಕ್ಕೆ ಮಾಡಿದ್ದಾರೆ. ನನಗನ್ಸಿದ್ದು ಇಲ್ಲಿವರೆಗೂ ನಾನು ಸಜೆಸ್ಟ್ ಮಾಡ್ತಾ ಇದ್ದಿದ್ದು, ಇಟ್ ಹ್ಯಾಸ್ ಟು ಬಿ ಟೋಟ್ಲಿ ಡಿಜಿಟಲೈಸ್ಡ್, ಇದು ಕಂಪ್ಯೂಟರೈಸ್ಡ್ ಆ್ಯಂಡ್ ಡಿಜಿಟಲೈಸ್ಡ್. ನೆನ್ನೆ ಮಾನ್ಯ ಸಚಿವರು, ಸೆಂಟ್ರಲ್ ಗೌರ್ಮೆಂಟ್ ಸಚಿವರು ಇದ್ರ ಬಗ್ಗೆ ಡಿಸಿಷನ್ ತೊಗೊಂಡು ಹೌದು ನಾವು ಕಂಪ್ಯೂಟರ್ ಬೇಸ್ಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನೆಕ್ಸ್ಟ್ ಇಯರಿಂದ. ಬಟ್ ಈ ಇಯರು ಅವರು ಈ ಸಮಸ್ಯೆಗಳನ್ನೆಲ್ಲ ಇಟ್ಕೊಂಡು ಇದಕ್ಕೆ ಸಲ್ಯೂಷನ್ ಹುಡುಕಿ ಸ್ಟ್ರೆಂಥನ್ ಮಾಡಲಿಕ್ಕೆ ಪ್ರಾಬಬ್ಲಿ ದೇ ಹ್ಯಾವ್ ಟೇಕನ್ ಟೈಮ್. ಬಟ್ ಡೆಫಿನೆಟ್ಲಿ ಇದು ತುಂಬ ಸಮಯ ಆಯಿತು, ಆಲ್ಮೋಸ್ಟ್ 2 ತಿಂಗಳ ಸಮಯ ಆಗೋಗುತ್ತೆ. ಮಾನಸಿಕವಾಗಿ ವಿದ್ಯಾರ್ಥಿಗಳು ತುಂಬ ಒತ್ತಡದಲ್ಲಿರ್ತಾರೆ, ನನಗೆ ಗೊತ್ತು. ತುಂಬ ಇವತ್ತಿನ ಲೈಫ್ ಸ್ಟೈಲ್ ಗಮನಿಸಿದ್ರೆ ನಿಮಗೆ ಗೊತ್ತಿದೆ ಎಷ್ಟು ಒತ್ತಡ ಮಕ್ಕಳು ಫೇಸ್ ಮಾಡ್ತಾರೆ ಅಂತ. ಸಮ್ ಪೀಪಲ್ ಹೌದೌದು ಸೂಯಿಸೈಡಲ್ ಟೆಂಡೆನ್ಸಿ ಡೆವಲಪ್ ಆಗಿದೆ. ಆಮೇಲೆ ಯಾರೋ ಆತ್ಮಹತ್ಯೆ ಮಾಡಿಕೊಂಡ್ರು, ನೆನ್ನೆ ಫ್ಲ್ಯಾಶ್ ನ್ಯೂಸ್ ನೋಡ್ತಾ ಇದ್ದೆ. ಅದೆಲ್ಲ ಭಾಳ ದುರದೃಷ್ಟಕರ ವಾತಾವರಣ. ಮಕ್ಕಳಿಗೆ ಮತ್ತು ಪೋಷಕರಿಗೆ ನಾನು ಇಷ್ಟೇ ಹೇಳೋದು, ಈಗಾಗಲೇ ಈ ಥರ ಆಗಿರೋದನ್ನು ನಾವು ವಿ ಹ್ಯಾವ್ ಟು ಡೈಜೆಸ್ಟ್ ದಿಸ್ ಆ್ಯಂಡ್ ಲುಕ್ ಫಾರ್ವರ್ಡ್. ಈಗ ಏನಾಗಿದೆ ಸಮಸ್ಯೆ ಅನ್ನೋದ್ರ ಬಗ್ಗೆ ಸರ್ಕಾರಗಳು ಗಮನ ಹರಿಸ್ತಾ ಇದ್ದಾರೆ ಮತ್ತು ಏಜೆನ್ಸಿಗಳು ಗಮನ ಹರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡೋದು ಬಿಟ್ಬಿಟ್ಟು ಮುಂದೆ ನಾವು ಏನು ಮಾಡಬೇಕು, ನಮ್ಮ ಫ್ಯೂಚರ್ ನಮ್ಮ ಕೈಯಲ್ಲಿ, ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ. ಸೊ 22,70,000 ಸ್ಟೂಡೆಂಟ್ಸ್ ಆರ್ ಅವರ್ ಚಿಲ್ಡ್ರನ್ ಓನ್ಲಿ. ಸೊ ವಿ ಹ್ಯಾವ್ ಟು ಲುಕ್ ಅಟ್ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಫಾರ್ ದೆಮ್. ಸೊ ಪೋಷಕರು ಸಪೋರ್ಟ್ ಮಾಡಬೇಕು. ಕೋಚಿಂಗ್ ಸೆಂಟರ್ಸು ಅಲ್ಲೆಲ್ಲಿ ಹೋಗ್ತಾರೆ ಇವರು, ನಾವು ಬೇಡ ಅಂತ ಹೇಳಿದ್ರು ಕೋಚಿಂಗ್ ಸೆಂಟರ್ ಇನ್ಎವಿಟಬಲ್ ಇವತ್ತಿನ ಇದರಲ್ಲಿ ಸಿಚುವೇಶನ್. ಯಾಕಂದರೆ ಸರ್ಕಾರ ಸಂಸ್ಥೆಗಳನ್ನು ನಡೆಸ್ಲಿಕ್ಕಾಗಲ್ಲ, ಕೋಚಿಂಗ್ ಮಾಡಲಿಕ್ಕಾಗಲ್ಲ ಅನ್ನೋದು. ಸೊ ಹಾಗಾಗಿ ಇವರು ಕೋಚಿಂಗ್ ಸೆಂಟರ್ ಎಲ್ಲಿ ಹೋಗ್ತಾರೆ ಅವರು ಸಪೋರ್ಟ್ ಮಾಡಬೇಕು ಮಕ್ಕಳಿಗೆ. ಅವ್ರು ಮತ್ತೆ ಅವರಿಗೆ ಚಾರ್ಜ್ ಮಾಡೋದು, ಅವರಿಂದ ದುಡ್ಡು ತೊಗೊಳ್ಳೋದು ಆ ಥರ ಮಾಡದೆ ಮಕ್ಕಳಿಗೆ ಪೋಷಕರಿಗೆ ಸಪೋರ್ಟ್ ಮಾಡಬೇಕು ಈ ವಿಷಯದಲ್ಲಿ. ಮತ್ತು ಯಾವ್ಯಾವ ಮಕ್ಕಳು ಒತ್ತಡ ಫೇಸ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಕೌನ್ಸಿಲಿಂಗ್ ಭಾಳ ಅವಶ್ಯಕತೆ ಇದೆ. ಪೋಷಕರು ಕೌನ್ಸಿಲಿಂಗ್ ಮಾಡಬೇಕು ಮತ್ತು ಕೌನ್ಸಿಲರ್ಸ್ ಹತ್ರ ಕರ್ಕೊಂಡು ಹೋಗಬೇಕು. ಆಮೇಲೆ ಈ ಕೋಚಿಂಗ್ ಸೆಂಟರ್ಸಲ್ಲಿ ಕೂಡ ಈ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಿಸಿದ್ರೆ ಭಾಳ ಒಳ್ಳೆಯದಾಗತ್ತೆ ಅಂತ ನನ್ನ ಅಭಿಪ್ರಾಯ. ಭಾಗದ ಮಕ್ಕಳಿಗೆ ಎಲ್ಲ ಹೋಗ್ತಾರೆ ಸರ್ ಅವರು, ಅದು ಒಂದು. ಮತ್ತು ಸರ್ ಇವಾಗ ಇವರು ಫ್ರೀ ಎಕ್ಸಾಮ್, 2ನೇ ಎಕ್ಸಾಮ್ ಫುಲ್ ಫ್ರೀ ಅಂತ ಹೇಳ್ತಾರಲ್ಲ ಸರ್ ಫ್ರೀ ಅನ್ನೋದು ಸರಿ ಸರ್. ಆದರೆ ಮಕ್ಕಳು ಇವಾಗ ಸಾಲ ಮಾಡಿ ಪೇರೆಂಟ್ಸ್ ಅವರನ್ನು ಕೋಚಿಂಗ್ ಸೆಂಟ್ರಿಗೆ ಸೇರಿಸಿರ್ತಾರೆ ಸರ್. ಈಗ ಮತ್ತೆ ಇನ್ನೂ 1 ತಿಂಗಳಿಗೆ ಅವ್ರು ಮತ್ತೆ ಎಲ್ಲಿಂದ ಹಣ ತರ್ತಾರೆ ಸರ್? ಹೋಗ್ಬಿಟ್ಟು ಅಲ್ಲಿ ಓದಲೇಬೇಕು, ಇವ್ರ ಮನೆಯಿಂದ ಓದ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳ್ತಾರೆ. ಅವರು ಒಂಥರ ಭ್ರಮನಿರಸನ ಆಗಿದ್ದಾರೆ. ಸೊ ಒಂದು ಕಡೆ ಕೌನ್ಸಿಲಿಂಗ್ ಬೇಕು ಸರ್, ಕೋಚಿಂಗ್ ಬೇಕು ಸರ್. ಈ ಸರ್ಕಾರನೇ ಬಹುಶಃ ಇದ್ರ ಬಗ್ಗೆ ಏನಾದ್ರು ಗಮನ ಹರಿಸ್ಬೋದೇನೋ, ಬೇಕೇನೋ ಅಂತ. ಸರ್ಕಾರದಿಂದ ಸಪೋರ್ಟ್ ತೊಗೊಳ್ಳೇಬೇಕು. ಯಾಕಂದರೆ ನಾನು ಹೇಳೋದು, ಪ್ರತಿ ಸ್ಟೇಟಲ್ಲಿ ಲೋಕಲ್ಸ್ ಗೌರ್ಮೆಂಟ್ಸ್ ಏನಿದೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಅಲ್ಲಿ ಮಾತಾಡಿದ್ದಾರೆ ಅಷ್ಟೇ. ಬಟ್ ಸ್ಟೇಟ್ ಗೌರ್ಮೆಂಟ್ಸ್ ಅವರು, ಶಿಕ್ಷಣ ಸಚಿವರು ಮತ್ತು ಶಿಕ್ಷಣ ತಜ್ಞರು ಎಲ್ಲರೂ ಇದ್ರ ಬಗ್ಗೆ ಭಾಳ ಮಾತಾಡಿ ಮಕ್ಕಳಿಗೊಂದು ಸಪೋರ್ಟ್ ಮಾಡಬೇಕು. ಅವ್ರಿಗೇನಾದ್ರು ಒಂದು ಕಾನ್ಕ್ಲೇವು ವರ್ಕ್ಶಾಪ್ ಥರ ಏನಾದ್ರು ಅರೇಂಜ್ ಮಾಡಿ ಅವರಿಗೆ ಮಕ್ಕಳಿಗೆ ಧೈರ್ಯ ತುಂಬ ಅಂತ ಕೆಲಸ ಮಾಡಲೇಬೇಕು. ಕೋಚಿಂಗ್ ಸೆಂಟರ್ಗಳು ಮಾಡಬೇಕು. ಶಿಕ್ಷಣ ತಜ್ಞರು, ಶಿಕ್ಷಣ ಸಂಸ್ಥೆಗಳು ಕೂಡ ಅವರವ್ರ ಸ್ಕೂಲ್ನವರು ಕೌನ್ಸಿಲಿಂಗ್ ಮಾಡ್ಬೋದು. ಸ್ಕೂಲ್ನಲ್ಲಿ ಅವರಿಗೆಲ್ಲ ಸೇರಿಸಿ ಮಕ್ಕಳಿಗೆ ಒಂದು ಧೈರ್ಯ ಹೇಳೋಂಥ ಕೆಲಸನೂ ನೀವು ಮಾಡ್ಬೋದು. ಅದು ಒಳ್ಳೆಯ
ಸಜೆಷನ್ನು ಡೆಫಿನೆಟ್ಲಿ ಇದನ್ನು ಲೋಕಲ್ ಗೌರ್ಮೆಂಟ್ಸ್ ಹ್ಯಾವ್ ಟು ಡೂ ದಿಸ್. ಹೌದು ಮನೆಯಲ್ಲದೆ, ಯಾಕಂದರೆ ಅನೇಕ ತಂದೆ ತಾಯಂದರಿಗೆ ನೀವು ಹೇಳ್ದಂಗೆ ವಿಲೇಜ್ ಸೈಡಿಂದ ಬಂದವರಿಗೆ ಪಾಪ ಮಕ್ಕಳು ಏನು ಬರಿತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಅವ್ರ ಪ್ರಿಪ್ರೇಷನ್ ಹೇಗಿದೆ, ಎಷ್ಟು ಕಷ್ಟ ಇದೆ ಪ್ರಿಪ್ರೇಷನ್ಸು, ಅವ್ರು ಏನು ಎಕ್ಸಾಮ್ ತೊಗೊತಾ ಇದ್ದಾರೆ ಅಂತ ಹಳ್ಳಿಯಿಂದ ಬಂದವರಿಗೆ ಗೊತ್ತೇ ಇಲ್ಲ. ಅವ್ರಿಗೇನಂದರೆ ಮಕ್ಕಳಿಗೆ ಆಯ್ತಪ್ಪ ನೀನು ಡಾಕ್ಟ್ರ್ ಆಗಬೇಕು, ಅದಕ್ಕೆ ಏನು ಮಾಡಬೇಕು ಓದು ಅಂತ ಹೇಳಿರ್ತಾರೆ ಅಷ್ಟೇ. ಸೊ ಆ ಥರದ್ದಿದೆ. ಅಂಥವ್ರಿಗೆ ಡೆಫಿನೆಟಾಗಿ ನಾವು ಸಪೋರ್ಟ್ ಕೊಡಬೇಕು ಆ ಸ್ಕೂಲ್ಗಳಲ್ಲಿ ಅಂತ ಅನಿಸುತ್ತೆ. ಸರ್, ಈ ನೀಟ್ ಅಂತ ಹೇಳಿದ್ರೆ ಸರ್ ಪ್ರತಿ ವರ್ಷ ಒಂದಿಲ್ಲೊಂದು ಸಮಸ್ಯೆ. ಕಳೆದ ವರ್ಷ ಡೆಂಟಲ್ಗೂ ಹೀಗೆ ಇತ್ತು ಸರ್, ಇದ್ದೇ ಇರುತ್ತೆ. ಆಮೇಲೆ ಸರ್ ಇವಾಗ ಚುನಾವಣೆ ಅಂತ ಹೇಳಿದ್ರೆ ಸರ್, ಇವಾಗ ಒಂದು ಬೂತ್ನಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿದ್ರೆ ತಕ್ಷಣವೇ ಆ ಒಂದು ಮಟ್ಟಕ್ಕೆ ಅಥವಾ ಆ ಒಂದು ಕ್ಷೇತ್ರಕ್ಕೆ ಮಾತ್ರ ಅವರು ಮರು ಎಣಿಕೆನೋ ಅಥವಾ ಮರು ಚುನಾವಣೆನೋ ಮಾಡಿ ಅದಕ್ಕೆ ಕನ್ಫೈನ್ ಮಾಡ್ತಾರೆ. ಬಟ್ ಈ ಸರಿ ಆಯಿತು ಸರ್, ಅದು ಲೀಕ್ ಆಗಿದೆ ಅಂತ ಹೇಳಿ ಗೊತ್ತಾದಮೇಲೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಂಡಿದ್ರೆ ಈ ಥರ ರಾಷ್ಟ್ರವ್ಯಾಪಿ ಮಕ್ಕಳು ಸಫರ್ ಆಗೋದನ್ನು ತಪ್ಪಿಸ್ಬೋದಿತ್ತು. ನನ್ನ ಪ್ರಕಾರ ರಾಷ್ಟ್ರವ್ಯಾಪಿ ಮತ್ತೆ ಈ 22 ಲಕ್ಷ ಜನ ಮಕ್ಕಳಿಗೆ 23 ಹತ್ತತ್ರ ಲಕ್ಷ ಮಕ್ಕಳು ಪರೀಕ್ಷೆ ಬರೆಯೋದನ್ನು ತಪ್ಪಿಸಬಹುದಿತ್ತು ಇವರು. ಸರ್, ಈ ಡಿಜಿಟಲೀಕರಣದಿಂದ ಎಲ್ಲ ಸರಿ ಹೋಗುತ್ತೆ ಅಂತ ತಮಗನ್ಸುತ್ತಾ ಸರ್? ಅಲ್ಲ, ಈಗ ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರು ಅನೌನ್ಸ್ ಮಾಡಿದಾರಲ್ಲ ಸರ್, ಈ ಥರ ಡಿಜಿಟಲೀಕರಣ ಮಾಡಿಬಿಡ್ತೀವಿ, ಇನ್ಮೇಲಿಂದ ಈ ಥರದ ಸಮಸ್ಯೆಗಳು ಎದ್ದೇಳದೇ ಇರೋ ಹಾಗೆ ಅಂತ ಹೇಳ್ಬಿಟ್ಟು. ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ನೀವು ಶಿಕ್ಷಣ ತಜ್ಞರನ್ನು ಕರೆಸಿಬಿಟ್ಟು ಅವರು ಸೆಟ್ ಆಫ್ ಪೇಪರ್ಸ್ ಕೊಟ್ಟು ಅದನ್ನು ವ್ಯಾಲಿಡೇಟ್ ಮಾಡಿ, ಅದನ್ನು ಸ್ಕ್ರೂಟಿನಿ ಮಾಡಿ, ಅದನ್ನು ಈ NTA ಕೊಡೋದು ಬಿಗಿನಿಂಗ್ ಪಾಯಿಂಟ್. ಎಂಡ್ ಪಾಯಿಂಟ್ ಯಾವುದು? ಮಕ್ಕಳು ಎಕ್ಸಾಮ್ ಬರೆದ ಮೇಲೆ, ದೇಶದಲ್ಲಿ ಡಿಫ್ರೆಂಟ್ ಸೆಂಟರ್ಸಲ್ಲಿ ಎಕ್ಸಾಮ್ ಬರೆದ ಮೇಲೆ ಅದನ್ನು ವ್ಯಾಲ್ಯೂಯೇಷನ್ ಮಾಡಿಸಿ ರಿಸಲ್ಟ್ ಅನೌನ್ಸ್ ಮಾಡೋದು, ಇದು ಎಂಡ್ ಪಾಯಿಂಟ್. ಸೊ ಬಿಟ್ವೀನ್ ದಿಸ್ ಈಗ ಇರ್ತಕ್ಕಂಥ NTA ಪ್ರಾಸೆಸ್ಸಲ್ಲಿ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ವಾಲ್ವ್ಡ್. ಒಂದು ಹ್ಯೂಮನ್ ಇಂಟರ್ಫಿಯರೆನ್ಸು, ಎರಡನೇದು ಲಾಜಿಸ್ಟಿಕ್ಸು, ಟ್ರಾನ್ಸ್ಪೋರ್ಟೇಷನ್ ಆಫ್ ಪೇಪರ್ಸು, ನಂಬರ್ 3 ಡಿಫ್ರೆಂಟ್ ಸೆಂಟರ್ಸಲ್ಲಿ ಮತ್ತು ಡಿಸ್ಟ್ರಿಬ್ಯೂಷನ್ನು, ಇನ್ವಾಲ್ವ್ಮೆಂಟ್ ಆಫ್ ಹಂಡ್ರೆಡ್ಸ್ ಆಫ್ ಪೀಪಲ್ ದೇರ್, ಥೌಸಂಡ್ಸ್ ಆಫ್ ಪೀಪಲ್. ಆಮೇಲೆ ಮತ್ತದು ವ್ಯಾಲ್ಯೂಯೇಷನ್ ಬಂದಮೇಲೆ ವ್ಯಾಲ್ಯೂಯೇಷನಲ್ಲಿ ಈ ಥರ ಲಾಡ್ ಆಫ್ ಪ್ರೊಸೀಜರ್ಸ್ ಆ್ಯಂಡ್ ಇಂಟರ್ಫಿಯರೆನ್ಸಸ್ ಆರ್ ದೇರ್. ಇದನ್ನು ಕಮ್ಮಿ ಮಾಡಬೇಕು. ಫಸ್ಟ್ ನಾವು ಇದನ್ನು ಕಮ್ಮಿ ಮಾಡಬೇಕು. ಈಗೆಲ್ಲಿ ಲೀಕ್ ಆಗಿದೆ, ನಾನು ಈಗ ಲಾಸ್ಟ್ 2 ವೀಕ್ಸಿಂದ 1 or 2 ವೀಕ್ಸಿಂದ ಫಾಲೋ ಮಾಡ್ತಾ ಇದ್ದೀವಲ್ಲ, ಒಂದೊಂದು ದಿವಸ ಒಂದೊಂದು ಥರ ಬರ್ತಾಯಿದೆ. ಒಂದು ದಿವಸ ಹೇಳ್ತಾರೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಲೀಕ್ ಆಗಿದೆ ಅಂತ ಹೇಳಿ, ಇನ್ನೊಂದು ದಿವಸ ಹೇಳ್ತಾ ಇರೋದು ಇವತ್ತು ನೆನ್ನೆ ಅರೆಸ್ಟ್ ಮಾಡಿದ್ದವರು ಹೌದು, ಆತ ಟ್ಯೂಷನ್ ನಡೆಸ್ತಾ ಇರೋನು ರಿಟೈರ್ ಆಗಿರೋ ಪ್ರೊಫೆಸರು, ಕೆಮಿಸ್ಟ್ರಿ ಪ್ರೊಫೆಸರು, ರಿಟೈರ್ ಆಗಿ ಕ್ಲಾಸಸ್ ನಡೆಸ್ತಾ ಇದ್ದಾನೆ. ಆಮೇಲೆ ಅವ್ನು ಪ್ಯಾನಲಲ್ಲಿದ್ದಾನೆ, NTA ಪ್ಯಾನಲಲ್ಲಿ ಅಂತ ನ್ಯೂಸ್ ಬರ್ತಾ ಇರೋದು ನಮಗೆ. ಆ ಪ್ಯಾನಲಲ್ಲಿ ಇರತಕ್ಕಂಥ ವ್ಯಕ್ತಿ, ಆತನೇ ಪೇಪರ್ ಸೆಟ್ ಮಾಡಿದಂಥ ವ್ಯಕ್ತಿ ಇವತ್ತು ಲೀಕ್ ಮಾಡಿದ್ದಾನೆ, ಆಯಿತಾ. ಆಮೇಲೆ ಒನ್ ಎಂಟೈರ್ ಫ್ಯಾಮಿಲಿ, ಐ ಬಿಲೀವ್ ಒನ್ ಎಂಟೈರ್ ಫ್ಯಾಮಿಲಿ ಇನ್ ರಾಜಸ್ಥಾನ, ಇನ್ ಸಮ್ ಸ್ಟೇಟ್, ದೇ ಆರ್ ಇನ್ವಾಲ್ವ್ಡ್. ಹಿಂದಿನ ಮಕ್ಕಳುಗಳಾಗಿದ್ರಂತೆ, ಈಗ ಮತ್ತು ಅವ್ರ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಈಸ್ ಇನ್ವಾಲ್ವ್ಡ್ ಇನ್ ಲೀಕಿಂಗ್ ದ ಪೇಪರ್ ಆ್ಯಂಡ್ ಟೇಕಿಂಗ್ ದಿಸ್ ಅಡ್ವಾಂಟೇಜ್. ಸೊ ಇದು ಮಲ್ಟಿಪಲ್ ಲೆವೆಲ್ಸಲ್ಲಾಗಿದೆ, ನಾಟ್ ಜಸ್ಟ್ ಒನ್ ಪ್ಲೇಸ್. ಅದಕ್ಕೆ ನಾನು ಹೇಳಿದ್ದು ಮಲ್ಟಿಪಲ್ ಲೆವೆಲ್ಸಲ್ಲಿ ಆದಾಗ ಅದನ್ನು ನೋಡಿಬಿಟ್ಟು NTA ಅವರು ಇದು ಎಲ್ಲರಿಗೂ ಅಪ್ಲೈ ಆಗಬೇಕು, ಯಾಕಂದರೆ ಒಂದು ರೀಜನ್ಗೆ ಆಗಲ್ಲ ಅಂಥೇಳಿ ಈಗ ರೀಟೆಸ್ಟ್ ಕಂಡಕ್ಟ್ ಮಾಡ್ತಿರೋದು. ಈ ಸಮಸ್ಯೆನ ನನ್ನ ಪ್ರಕಾರ ರಾಜೀವ್ ಗಾಂಧಿ ಯೂನಿವರ್ಸಿಟಿ ನೋಡಿ, ಒಂದು ದೇಶದಲ್ಲೇ ಮತ್ತು ಗ್ಲೋಬಲಲ್ಲಿ ಅತ್ಯಂತ ದೊಡ್ಡ ವಿಶ್ವವಿದ್ಯಾಲಯ. ನಾವು ಪ್ರತಿ ವರ್ಷ 70,000 ಡಿಗ್ರಿ, ಈಗ 70,000 ಜನಕ್ಕೆ ಡಿಗ್ರಿ ಕೊಡ್ತಾಯಿದ್ದೀವಿ. 3.5 ಲಕ್ಷ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆಮೇಲೆ ಅವ್ರಿಗೆಲ್ಲರಿಗೂ ಟೆಸ್ಟ್ ಕಂಡಕ್ಟ್ ಮಾಡೋದು, ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾಯಿದ್ರು. ಹೌದು, 1500 ಕಾಲೇಜುಗಳಿದೆ. ಅಷ್ಟು ಜನಕ್ಕೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಇದೇ ಥರ ನಮ್ಮ ಯೂನಿವರ್ಸಿಟಿ ಥರನೇ ಬೇರೆ ರಾಜ್ಯಗಳಲ್ಲಿ ಯೂನಿವರ್ಸಿಟಿಗಳಾಗಿದೆ, 17-18 ಯೂನಿವರ್ಸಿಟಿಗಳಾಗಿದೆ. ಬಟ್ ನಮ್ಮ ಯೂನಿವರ್ಸಿಟಿ ವಿ ವರ್ ದಿ ಫಸ್ಟ್ ಪ್ರಾಬಬ್ಲಿ ಇನ್ ದ ಕಂಟ್ರಿ ಡಿಜಿಟಲೈಸ್ಡ್. ನಮ್ಮಲ್ಲಿ ಈ ಸಮಸ್ಯೆಗಳು ಡಿಜಿಟಲೈಸ್ ಮಾಡಿದ್ಮೇಲೆ, ಕಂಪ್ಯೂಟರೀಕರಣ ಮಾಡಿದ್ಮೇಲೆ ಈ ಸಮಸ್ಯೆಗಳು ಬಹುತೇಕ ಕಮ್ಮಿಯಾಗೋಗಿದೆ.
ನೀವು 100% ಆಗುತ್ತಾ ಎಲ್ಲ ಕಡೆ ಇದನ್ನು ಟ್ಯಾಂಪರ್ ಮಾಡೋಕ್ಕೆ ಆಗಲ್ವಾ, ಈಗ ಇದನ್ನು ಕ್ರ್ಯಾಕ್ ಮಾಡ್ತಾರೆ, ಸೈಬರ್ ಕ್ರೈಮ್ ನಡೀತಾ ಇದೆ ಅಂತ ಹೇಳಿದ್ರೆ ಆಗ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮತ್ತು ಅಲ್ಲೂ ಹ್ಯೂಮನ್ ಇಂಟರ್ಫೇಸ್ ಇದ್ದೇ ಇರುತ್ತಲ್ವಾ, ಹ್ಯೂಮನ್ ಇಂಟರ್ಫಿಯರೆನ್ಸ್ ಇದ್ದೇ ಇರುತ್ತೆ. ಸೊ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ನೀವು ಹ್ಯೂಮನ್ ಇಂಟರ್ಫಿಯರೆನ್ಸ್ ಇಲ್ಲದೆ ಆಮೇಲೆ ಟೆಕ್ನಾಲಜಿನ ರಿಫೈನ್ ಮಾಡ್ತಾ ಹೋದರೆ 90% ಆಫ್ ದಿ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್. ಇನ್ 10% ನಾನು ಹೇಳೋದು ನಮ್ಮ ಮಕ್ಕಳು, ನಮ್ಮ ಪೋಷಕರು. ನಾನು ಯಾವಾಗಲೂ ಮಾತಾಡ್ತಾ ಹೇಳ್ತಾಯಿದ್ದೀನಿ, ಅವರು ದೇ ಶುಡ್ ನಾಟ್ ಲುಕ್ ಎಟ್ ಶಾರ್ಟ್ ಕಟ್ಸ್ ಆ್ಯಂಡ್ ಶಾರ್ಟ್ ಟೈಮ್ ಗೇನ್ಸ್. ಅದಾಗಲ್ಲ. ಹೌದು ಹೌದು. ಒಂದು ಶಿಕ್ಷಣದಲ್ಲಿ ನೈತಿಕ ಮೌಲ್ಯ ಬೇಕು. ಎರಡನೇದು, ಅವ್ರಿಗೆಲ್ಲರಿಗೂ ನಾವು ಎಜುಕೇಟ್ ಮಾಡಬೇಕು. ನೋಡಿ, ದೇರ್ ಆರ್ ನೋ ಶಾರ್ಟ್ ಕಟ್ಸ್ ಇನ್ ಲೈಫ್. ಇಟ್ ವಿಲ್ ಕಟ್ ಯುವರ್ ಲೈಫ್ ಶಾರ್ಟ್. ಸೊ ನೀವು ಯಾವಾಗಲೂ ಯು ಶುಡ್ ಲುಕ್ ಎಟ್ ಎಂಡ್ಯೂರೆನ್ಸ್, ಹಾರ್ಡ್ ವರ್ಕ್ ಆ್ಯಂಡ್ ಲಾಂಗ್ ಟರ್ಮ್ ಬೆನಿಫಿಟ್ಸ್. ಅದು ಯಾವಾಗ ಮಕ್ಕಳಿಗೆ ನಾವು ಅದನ್ನು ತುಂಬ್ತೀವೋ ಮೈಂಡಲ್ಲಿ, ಆವಾಗ ಮಾತ್ರ ಇದಾಗೋದು. ಸೊ ಪೋಷಕರು, ವಿದ್ಯಾರ್ಥಿಗಳು, ಶಿಕ್ಷಣ ತಜ್ಞರು ಮತ್ತು ಪಾಲಿಸಿ ಮೇಕರ್ಸ್ ಆಫ್ ದಿಸ್ ಕಂಟ್ರಿ, ಇವರಿಷ್ಟು ಜನನೂ ಇದರಲ್ಲಿ ಸಹಾಯ ಹಸ್ತ, ಸಹಕಾರ ನೀಡಲಿಲ್ಲ ಅಂತ ಹೇಳಿದ್ರೆ ಯಾವುದೇ ನಮ್ಮ ಶಿಕ್ಷಣ, ನೀವು ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಶಿಕ್ಷಣ ನೀತಿ ಆಗಿರ್ಬೋದು ಅಥವಾ ಔಟ್ಕಮ್ ಇನ್ ದ ಪ್ರಾಸೆಸ್ ಆಗಿರ್ಬೋದು, ದಟ್ ವಿಲ್ ನಾಟ್ ಬಿ ಸಕ್ಸಸ್ಫುಲ್. ಸೊ ಎಲ್ಲರ ಸಹಕಾರ ಬೇಕು ಇವತ್ತು. ಇದಿಲ್ಲದೆ ಇದ್ದರೆ ಸಾಧ್ಯ ಇಲ್ಲ. ಎಸ್ಪೆಷಲಿ ಟೀಚರ್ಸು, ಶಿಕ್ಷಣ ತಜ್ಞರೇ ಇದನ್ನು ಲೀಕ್ ಮಾಡ್ತಾ ಇದ್ದಾರೆ ಸೆಂಟರ್ಸಲ್ಲಿ ಅಂತ ಹೇಳಿದ್ರೆ, ನಾನು ಅದೇ ನಿಮಗೂ ಗೊತ್ತಿರ್ಬೋದು ಸೇಯಿಂಗ್, ಇಫ್ ಎ ಡಾಕ್ಟರ್ ಡಸ್ ಎ ಮಿಸ್ಟೇಕ್, ಡಾಕ್ಟರ್ ಕ್ಯಾನ್ ಕಿಲ್ 1 patient, 2 patients, 10 patients. ಬಟ್ ಇಫ್ ಎನ್ ಎಜುಕೇಟರ್, ಇಫ್ ಹಿ ಡಸ್ ಮಿಸ್ಟೇಕ್, ಇಡೀ ಸಮಾಜನೇ, ಮುಂದಿನ ಪೀಳಿಗೆನೇ ತಪ್ಪು ಮಾಡೋವಂಥ ಕೆಲಸ ಆಗಬಹುದು. ಸೊ ಶಿಕ್ಷಣ ತಜ್ಞರು ನಮ್ಮ ದೇಶದಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಬೇಕು. ಹೌದು. ಇದಕ್ಕೆ ನಾವು ನಿಮಗೆ ಪ್ರಾಸೆಸ್ ಬೇಕಿದ್ದರೆ ನಾನು ಹೇಳಿಬಿಡ್ತೀನಿ. ಈಗ ಡಿಜಿಟಲೀಕರಣ ಯಾಕೆ ಬೇಕಂತ ಹೇಳಿದ್ರೆ, ಈಗ ನಮ್ಮ AI ಬೇಸ್ಡ್ ಕಂಪ್ಯೂಟರೈಸ್ಡ್ AI ಬೇಸ್ಡ್ ಸಿಸ್ಟಮ್ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನೀವು ಶಿಕ್ಷಣ ತಜ್ಞರೇ ಇಲ್ಲದೆ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ನ ಸ್ಕ್ಯಾನ್ ಮಾಡಿ AI ಕ್ಯಾನ್ ಗಿವ್ ಯು ಸೆಟ್ಸ್ ಆಫ್ ಕ್ವೆಶನ್ಸ್. ನಿಮ್ಗೆ ಯಾವ ಥರ ಬೇಕೋ ಅದನ್ನು ಬೇಕಿದ್ರೆ ನೀವು ವೆಟ್ ಮಾಡ್ಬೋದು. ಅಂದರೆ ಶಿಕ್ಷಣ ತಜ್ಞರಿಂದ ಅದನ್ನು ಬೇಕಿದ್ರೆ ತೋರಿಸಿ ಮಾಡ್ಬೋದು. ಪೈಲಟ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ AI ಬೇಸ್ಡ್ ಕ್ವೆಶನ್ ಪೇಪರ್ ಜನ್ರೇಟ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ನೀವು ಎಲ್ಲ ಸೆಂಟರ್ಸಲ್ಲಿ, ದೇಶದಲ್ಲಿ 1000 ಸೆಂಟರ್ ಮಾಡಿ 5000 ಸೆಂಟರ್ ಮಾಡಿ ನಾವು ಮಾಡ್ತಾ ಇದ್ದೀವಲ್ಲ, ನಮ್ಮಲ್ಲಿ 100-150 ಸೆಂಟರು, 200 ಸೆಂಟರ್ಸ್ ಎಲ್ಲ ಇರುತ್ತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ. ಎಕ್ಸಾಮಿನೇಷನ್ಗೆ 10 ನಿಮಿಷ 15 ನಿಮಿಷ ಮುಂಚೆ ಪೇಪರ್ ಆಟೋಮ್ಯಾಟಿಕಲಿ ಟ್ರಾನ್ಸ್ಫರ್ ಆಗುತ್ತೆ. ಅದೇ ಸೆಲೆಕ್ಟ್ ಮಾಡುತ್ತೆ ಸೆಟ್ ಆಫ್ ಕ್ವೆಶನ್ಸ್, ಡಿಲೀಟಿಂಗ್ ದ ಓಲ್ಡ್ ಕ್ವೆಶನ್ಸ್ ಆ್ಯಂಡ್ ಅದರಲ್ಲಿ ಏನು ಕರಪ್ಟ್ ಆಗದೇನೆ ಇಟ್ ವಿಲ್ ಟ್ರಾನ್ಸ್ಮಿಟ್ ದ ಕ್ವೆಶನ್ಸ್. ಆ ಸೆಂಟರ್ಸಲ್ಲೇ ಅಲ್ಲೇ ಅದನ್ನು ಪ್ರಿಂಟೌಟ್ ತೆಗಿಬೋದು. 10-15 ಮಿನಿಟ್ಸ್ ಮುಂಚೆ ಪ್ರಿಂಟೌಟ್ ತೆಗೆದು ಎಲ್ಲ ಸ್ಟೂಡೆಂಟ್ಸ್ಗೂ ಕೊಡ್ಬೋದು. ಅವರು ಬರೆದ ಕೂಡಲೇ ನೀವು ಆ ಸೆಂಟರಲ್ಲೇ ಸ್ಕ್ಯಾನಿಂಗ್ ಮಾಡಿ ಸೀದಾ ನಿಮ್ಮ ಸರ್ವರಿಗೆ ಬರುತ್ತದು. ಸೆಂಟ್ರಲಲ್ಲಿ ಸರ್ವರಿಗೆ ಬಂದಿದ್ದನ್ನು ವಿತಿನ್ ಹಾಫ್ ಆನ್ ಅವರ್, 1 hour ಇಟ್ ಕ್ಯಾನ್ ಕರೆಕ್ಟ್ ಇಟ್ ಸೆಲ್ಫ್. ಅಂದರೆ ವ್ಯಾಲ್ಯೂಯೇಷನ್ ಸಿಸ್ಟಮ್ ಅಡಾಪ್ಟ್ ಮಾಡ್ಬೋದು. ಆ್ಯಂಡ್ ವಿತಿನ್ 24 hours, 48 hours ಯು ಕ್ಯಾನ್ ಅನೌನ್ಸ್ ದ ರಿಸಲ್ಟ್ಸ್. ದಿಸ್ ಈಸ್ ವೆರಿ ವೆರಿ ಪಾಸಿಬಲ್ ವೇ ಆಫ್ ಡಿಜಿಟಲೈಸೇಷನ್ ಆ್ಯಂಡ್ ಅನೌನ್ಸಿಂಗ್. ಇದರಲ್ಲಿ ಎಲ್ಲ ಈ ಅಫ್ಕೋರ್ಸ್ ಎರರ್ಸ್ ಬರುತ್ತೆ, ನಾನು ಇಲ್ಲ ಅಂತ, ಡಿಜಿಟಲೀಕರಣದಲ್ಲೂ ನೀವು ಎರರ್ಸ್ ಬರುತ್ತೆ, ಅದೆಲ್ಲ ರಿಫೈನ್ ಆಗ್ತಾ ಹೋಗುತ್ತೆ, ಸಣ್ಣ ಪುಟ್ಟ ಎರರ್ಸ್ ಬರೋದನ್ನ. ಬಟ್ ಅದನ್ನ ದಿಸ್ ಕ್ಯಾನ್ ಬಿ ಕರೆಕ್ಟೆಡ್. ಬಟ್ ಈ ಥರ ಮ್ಯಾಸಿವ್ ಆಗಿ ಪೇಪರ್ ಲೀಕ್ ಆಗೋದು, ಈ ಸರ್ಕ್ಯುಲೇಟ್ ಆಗೋದು, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಡಿಜಿಟಲೀಕರಣದಲ್ಲಿ. ಅದು ಬೇಡ ನಿಮಗೆ. ಈ ಮ್ಯಾನ್ಯುಯಲ್ ಆ ಶೀಟ್ಸ್ನ ಅದರಲ್ಲಿ ಬರೀತಾರೆ, ಅದನ್ನೇನಾದ್ರು ಸರ್ಕ್ಯುಲೇಟ್ ಆಗುತ್ತೆ ಅಂದರೆ, ನೀವು ಟ್ಯಾಬ್ಸ್ ಬಂದಿದೆ ಈಗೆಲ್ಲ, ಟ್ಯಾಬ್ಗಳು. ಸೊ ಸೆಂಟರ್ಸಲ್ಲೇ ಮಕ್ಕಳಿಗೆ ಅಲ್ಲಿ ಟ್ಯಾಬ್ಸ್ ಕೊಟ್ಟು ಅವ್ರಿಗೆ ಅಲ್ಲೇ ಬರೆದ್ರೆ ಅದು ಟ್ಯಾಬ್ಸು ಆಟೋಮ್ಯಾಟಿಕ್ಕಾಗಿ 3 hours ಇಟ್ ವಿಲ್ ಸ್ಟಾರ್ಟ್ ಆ್ಯಂಡ್ ಕ್ಲೋಸ್ ಇನ್ 3 hours ಆ್ಯಂಡ್ ಟ್ರಾನ್ಸ್ಫರ್ ಆಲ್ ದ ಡೇಟಾ. ಮಕ್ಕಳು ಯಾವುದನ್ನು ಟಿಕ್ ಮಾಡಿದ್ದಾರೆ, ಯಾವುದ್ರ ಬರೆದಿದ್ದಾರೆ, ಅದು ಟ್ರಾನ್ಸ್ಫರ್ ಆಗುತ್ತೆ ಸರ್ವರ್ಗೆ. ಆಮೇಲೆ ವ್ಯಾಲ್ಯೂಯೇಷನ್ ಆಗುತ್ತೆ, ಇಟ್ ಥ್ರೋ ದ ರಿಸಲ್ಟ್ಸ್. ದಿಸ್ ಈಸ್ ಆಲ್ಸೋ ಪಾಸಿಬಲ್. ಬಟ್ ಇದು ನೆಕ್ಸ್ಟ್ ಸ್ಟೆಪ್ ನಾವು ಮಾಡಬೇಕಾಗಿರೋದು, ಫೈನಲ್ ಸ್ಟೆಪ್ ಏನಂದರೆ, ಈಗ US ಎಕ್ಸಾಮ್ಸ್ ಆಗಲಿ, UK ಎಕ್ಸಾಮ್ಸ್ ಆಗಲಿ, ಇಟ್ಸ್ ಆಲ್ ಡಿಜಿಟಲೈಸ್ಡ್. ಸೊ ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೀತಾರೆ.
ನೀವು 22 ಲಕ್ಷ ಜನ, ಮುಂದೆ 50 ಲಕ್ಷ ಜನ ಆಗ್ತಾರೆ ನಮ್ಮ ದೇಶದಲ್ಲಿ. ನಿಮ್ಗೆ ಗೊತ್ತಿದೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಯಂಗ್ ಇಂಡಿಯಾದಲ್ಲಿ. ಸೊ ಇದು ಡಿಜಿಟಲೈಸೇಷನ್ ಆ್ಯಂಡ್ ಕಂಪ್ಯೂಟರೈಸ್ಡ್, ಸಿಟ್ಟಿಂಗ್ ಎಟ್ ಹೋಮ್, ಸಿಟ್ಟಿಂಗ್ ಇನ್ ಎ ಸೆಂಟರ್ ಆರ್ ಸಿಟ್ಟಿಂಗ್ ಎಟ್ ಹೋಮ್. USMLE ಎಕ್ಸಾಮ್ಸ್ ಹೆಂಗೆ ಕಂಡಕ್ಟ್ ಮಾಡ್ತಿದ್ದಾರೆ ಆ ಥರ ಕಂಡಕ್ಟ್ ಮಾಡಬೇಕಾಗಿದ್ದ ಪರಿಸ್ಥಿತಿ ಬರುತ್ತೆ. ದಟ್ ಈಸ್ ದ ಸಲ್ಯೂಷನ್ ಐ ಫೀಲ್. ಸೊ ಇಟ್ ವಿಲ್ ಎಲಿಮಿನೇಟ್ ಮೋಸ್ಟ್ ಆಫ್ ದೀಸ್ ಪ್ರಾಬ್ಲಮ್ಸ್. ಈ ದಲ್ಲಾಳಿಗಳನ್ನ, ಮಧ್ಯದಲ್ಲಿರೋರನ್ನ ಎಲಿಮಿನೇಟ್ ಮಾಡೋದು. ಹೌದು ಸರ್. ಇವಾಗ ಈ ವರ್ಷದ ಪರಿಸ್ಥಿತಿ ನೋಡಿದ್ರೆ ಇಲ್ಲಿವರೆಗೂ ಕೋಚಿಂಗ್ ಸೆಂಟ್ರಿಗೆ ಸೇರಿಸೋದಕ್ಕೆ ಅಪ್ಪ ಅಮ್ಮ ಸಾಲ ಸೋಲ ಮಾಡಿ ಸೇರಿಸ್ತಿದ್ರು. ಇನ್ನು ಪ್ರಶ್ನೆ ಪತ್ರಿಕೆಗೆ ಸಾಲ ಸೋಲ ಮಾಡಿ ಒಂದು ಪೇಪರ್ಗೆ 1 ಲಕ್ಷ 2 ಲಕ್ಷ ಅಂತ ಹೇಳಿದಾಗ ಪಾಪ ಅವರು ಈ ಥರನೂ ಮಾಡಬೇಕೇನೋ. ಅಂದರೆ ನಾವು ಯಾವ ಕಡೆ ಇಲ್ಲ, ಈ ದಲ್ಲಾಳಿಗಳು ಆಕ್ಟಿವ್ ಆಗಿರೋದು ಹೇಳಿದ್ರಲ್ಲ ಸರ್, ಅದಕ್ಕೆ ನಾನು ದಲ್ಲಾಳಿಗಳು ಯಾಕೆ ಆಕ್ಟಿವ್ ಆಗಿದ್ದಾರೆ ಅಂದರೆ ನಮ್ಮ ಮೌಲ್ಯ ನಾವು ಕಳ್ಕೊಂಡಿದ್ದೀವಿ. ಹೌದು, ನಾವು ಮಕ್ಕಳಿಗೆ ಏನು ಕಲಿಸ್ಬೇಕು, ಯಾವ್ದು ಕಲಿಸ್ಬೇಕು ಅದು ಕಲಿಸ್ತಾ ಇಲ್ಲ. ಎಲ್ಲ ಅದನ್ನು ಹೇಳೋದಲ್ಲ, ಶಾರ್ಟ್ ಇದರಲ್ಲಿ ನಾವು ಸ್ವಿಗ್ಗಿನಲ್ಲಿ ಇನ್ನೊಂದು ಆ್ಯಪಲ್ಲಿ ಏನು ಆರ್ಡ್ರ್ ಮಾಡ್ತೀವಿ, ತಕ್ಷಣ ಬರಬೇಕು ಫುಡ್ಡು, 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಬರಬೇಕು. ಹಾಗೆ ನಮ್ಮ ಮಕ್ಕಳು ಇವತ್ತು ಓದೋಕ್ಕೆ ಶುರು ಮಾಡಿದ್ರೆ ನಾಳೆ ಅವ್ರು ಎಕ್ಸಾಮ್ ತೊಗೊಂಡು ನಾಡಿದ್ದು ಡಾಕ್ಟ್ರ್ ಆಗಬೇಕು. ಈ ಪೇಪರ್ ಲೀಕ್ ಸಮಸ್ಯೆ ಮತ್ತು ಶಾರ್ಟ್ಕಟ್ ಸಮಸ್ಯೆ ಎಲ್ಲ ಕಡೆನೂ ಇದೆ. ನಮ್ಮ ಯೂನಿವರ್ಸಿಟಿಗೂ ಅವರು ಅಪ್ರೋಚ್ ಮಾಡೋಕ್ಕೆ ಬರ್ತಾರೆ, ಅಥವಾ ಸ್ಟೇಟ್ ಗೌರ್ಮೆಂಟ್ KPSCನಲ್ಲೂ ಇದನ್ನು ಅಪ್ರೋಚ್ ಮಾಡೋಕ್ಕೆ ಹೋಗ್ತಾರೆ, ನೀಟಲ್ಲೂ ಅಪ್ರೋಚ್ ಮಾಡ್ತಾರೆ. ಇದೆಲ್ಲ ಕಡೆ ಇದ್ದಿದ್ದೆ. ಬಟ್ ಅವ್ರನ್ನೆಲ್ಲ ದೂರ ಇಡಬೇಕಂದ್ರೆ ನಾವು ವ್ಯವಸ್ಥೆನ, ಈ ಸಿಸ್ಟಮ್ನ ಭಾಳ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಸೊ ಹಾಗಿದ್ದಾಗ ಮಾತ್ರ ಅವರು ಹತ್ತಿರ ಬರೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನೀವು ಅವರು ಎಲ್ಲ ಕಡೆನೂ ದುಡ್ಡಿಗೋಸ್ಕರ ಈ ವ್ಯವಸ್ಥೆನ ಕೆಡಿಸ್ಲಿಕ್ಕೆ ನೋಡ್ತಾ ಇರ್ತಾರೆ. ಹೌದು ಸರ್. ನಾವು ಬರೀ ಕೇವಲ ಪೇರೆಂಟ್ಸು, ಸ್ಟೂಡೆಂಟ್ಸು ಈ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ ಸರ್. ಸರ್, ಒಬ್ಬ ಜನಪ್ರತಿನಿಧಿ ಇದ್ರ ಬಗ್ಗೆ ದನಿ ಎತ್ತಲಿಲ್ವಲ್ಲ ಸರ್. ಬಹಳ ವಿಷಾದ ಮತ್ತು ಬಹಳ ಬೇಜಾರಿನ ಸಂಗತಿ ಅಂತ ಹೇಳೋದು ಸರ್. ಜನಪ್ರತಿನಿಧಿಗಳ ಜವಾಬ್ದಾರಿ ಏನು ಸರ್? ಅವರು ಪ್ರಜಾಪ್ರತಿನಿಧಿ ಆಗಿದ್ಕೊಂಡು ಅವರು ಪ್ರಜೆಗಳ ಒಂದು ಸಮಸ್ಯೆಗಳಿಗೆ ದನಿ ಆಗಬೇಕಿತ್ತು. ಬಟ್ ಈ ಸರಿ ಅವರು ಅದನ್ನು ಮಾಡಲೇ ಇಲ್ವಲ್ಲ ಸರ್. ಎಲ್ಲ ಶಿಕ್ಷಣ ತಜ್ಞರು ಮತ್ತು ಸರ್ಕಾರಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಮಾಡಲೇಬೇಕಾಗಿದ್ದು. ಮಕ್ಕಳನ್ನ ಹುರಿದುಂಬಿಸೋದು, ಮಕ್ಕಳಿಗೆ ಮನೋಧೈರ್ಯ ಮನೋಬಲ ತುಂಬಿಸ್ತಕ್ಕಂಥ ಕೆಲಸನ ನಾವು ಮಾಡಬೇಕು. ಎಲ್ಲ ಸರ್ಕಾರಗಳು ಮಾಡಬೇಕು, ಎಲ್ಲ ಶಿಕ್ಷಣ ಸಂಸ್ಥೆಗಳು ಮಾಡಬೇಕು, ಎಲ್ಲ ಶಿಕ್ಷಣ ತಜ್ಞರು ಮಾಡಬೇಕು. ನಾವು ಕೂಡ ಈಗ ಎಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ನಾವು ಆಫೀಸರ್ಸ್ ಎಲ್ಲೆಲ್ಲಿ ಪ್ರೋಗ್ರಾಮ್ಸ್ಗೆ ಹೋಗ್ತೀವಿ, ಎಲ್ಲೆಲ್ಲಿ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ, ಲೈಫ್ ಸ್ಟೈಲ್ ಬಗ್ಗೆ, ಲೈಫ್ ಡಿಸೀಸಸ್ ಬಗ್ಗೆ, ಮತ್ತು ಈ ಸೂಯಿಸೈಡಲ್ ಟೆಂಡೆನ್ಸೀಸ್ ಬಗ್ಗೆ ಧೈರ್ಯ ತುಂಬೋ ಅಂಥ ಕೆಲಸ ಮಾಡ್ತಾಯಿದ್ದೀವಿ. ನಾವು ಎಲ್ಲ ಮಕ್ಕಳಿಗೋಸ್ಕರ ಸಪೋರ್ಟಿಂಗ್ ಸಿಸ್ಟಮ್ ಡೆವಲಪ್ ಮಾಡ್ಕೋಬೇಕು. ಸೊ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಈಗ ಈ 1 ಮಂತು ನಮಗೂ ಹೆದರಿಕೆ ಇದೆ. ಆ್ಯಕ್ಚುಲಿ ಎಷ್ಟು ಮಕ್ಕಳು ಪಾಪ ಈ ಮನೋಸ್ಥೈರ್ಯ ಕುಗ್ಗಿ ಏನೇನು ಅವ್ರಿಗೆ ಮನಸ್ಸಿಗೆ ಏನೇನು ಬರುತ್ತೆ ಅಂತ ಹೇಳಿ ಭಾವನೆಗಳು, ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕು. ಪಬ್ಲಿಕ್ಕಾಗಿ ಶಿಕ್ಷಣ ತಜ್ಞರು ಕೂಡ ಅವರಿಗೆ ಧೈರ್ಯ ತುಂಬ ಅಂತ ಕೆಲಸ ಮಾಡಬೇಕು. ವಿಡಿಯೋಸ್ ಮೂಲಕ ಇರ್ಬೋದು, ಫಿಸಿಕಲ್ಲಾಗಿ ಅವರಿಗೆ ಕ್ಲಾಸಸ್ ತೊಗೊಂಡು, ಅವ್ರು ಓದಿರ್ತಕ್ಕಂಥ ಸ್ಕೂಲ್ಗಳು, ಕಾಲೇಜ್ಗಳಲ್ಲೂ ಕೂಡ ನಾನು ಅಂದ್ಕೊತೀನಿ ರೆಸ್ಪಾನ್ಸಿಬಿಲಿಟಿ, ಮಕ್ಕಳನ್ನೆಲ್ಲ ಕರೆಸಿ ಒಂದ್ಸಲ ಅವರಿಗೆ ಮಾತಾಡಿ, ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರ ಬಗ್ಗೆ ಇದ್ರ ಬಗ್ಗೆ ಧೈರ್ಯ ತುಂಬಬೇಕು ಅಂತ ನಾನು ಮತ್ತೆ ಅಂದ್ಕೊತೀನಿ. ಸರ್, ಈ ನೀಟ್ದು ನಾವು ಕೇಳಿರೋ ಅಂದರೆ ವಿದ್ಯಾರ್ಥಿಗಳಿಂದ ಕೇಳಿರೋ ಒಂದು ಕಾಮನ್ ಸಮಸ್ಯೆ ಏನಂತ ಹೇಳಿದ್ರೆ ಸರ್, ಇವರು ಫಾರ್ಮ್ ತುಂಬ್ತಾರಲ್ಲ ಸರ್, ಅದರಲ್ಲಿ ಏನೇನಾದ್ರು ಲೋಪದೋಷ ಆಯಿತು ಅಥವಾ ಅವ್ರಿಗೆ ಏನೋ ಕೆಲವು ಕ್ವೈರೀಸ್ ಇರುತ್ತೆ ಅಂತ ಯಾರನ್ನು ಕೇಳಬೇಕು, ಏನು ಮಾಡಬೇಕು ಸರ್? ಎಲ್ಲೂ ಇವ್ರಿಗೆ ಗೈಡ್ ಮಾಡಲಿಕ್ಕೆ ಅಥವಾ ಇವಾಗ CETಗೆಲ್ಲ ಆದರೆ ಸರ್, ಇಲ್ಲಿ ನಮಗೆ KEA ಇದೆ, ಆ್ಯಕ್ಚುಲಿ ಗೈಡೆನ್ಸ್ ಚೆನ್ನಾಗಿದೆ ಸರ್. ಬಟ್ ನೀಟ್ ಭಾಳ ಸಮಸ್ಯೆ ಅಂತ ಮಕ್ಳು ಹೇಳ್ತಾರೆ. ಒಂದು ರೀಜನಲ್ ಸೆಂಟರ್ ಅನ್ನೋದು ಬೇಕಲ್ವ ಸರ್? ಇಡೀ ದೇಶಕ್ಕೆ ಅವ್ರು ಒಂದೇ ಒಂದು ಸೆಂಟ್ರಲೈಸ್ ಮಾಡ್ಕೊಂಡು ರೀಜನಲ್ ಸೆಂಟ್ರ್ ಈ ನೀಟ್ಗೆ ಬೇಕೇ ಬೇಕಲ್ವ ಸರ್? ನೀವು 2 ಥರ ಮಾಡ್ಬೋದು ಈ ಸಮಸ್ಯೆಗೆ ಪರಿಹಾರ. ಅಂದರೆ ಒಂದು AI ಬೇಸ್ಡ್ ಸಿಸ್ಟಮ್ ಡೆವಲಪ್ ಮಾಡಿದಾಗ ನಿಮ್ಮ ಕ್ವೈರೀಸ್ಗೆಲ್ಲ ಆನ್ಸರ್ ಮಾಡುತ್ತೆ AI. ಆಮೇಲೆ ಅದು ನಿಮ್ಮ ಕ್ವೈರೀಸ್ ಆನ್ಸರ್ ಮಾಡೋಕ್ಕಾಗದೇ ಇದ್ದರೆ ಅಥವಾ ಅದ್ರ ಸಮಸ್ಯೆ ಬಿಯಾಂಡ್ ದ್ಯಾಟ್ ಇದ್ದರೆ ಅದನ್ನೆಲ್ಲ ರಿಜಿಸ್ಟರ್ ಮಾಡಿಕೊಂಡು ಇಮಿಡಿಯೇಟಾಗಿ ಆ ಕನ್ಸರ್ನ್ ಏಜೆನ್ಸಿಗೆ ಅವರಲ್ಲಿ ಅದನ್ನು ದೇ ಕ್ಯಾನ್ ಸಿ ಇಟ್ ಆನ್ಲೈನ್ ಆರ್ ರೆಕಾರ್ಡೆಡ್ ಒನ್ಸ್ AI ಬೇಸ್ಡಲ್ಲಿ. ಇಲ್ಲಾಂದರೆ 90% ಆಫ್ ದ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್ ವಿತ್ ದ AI ಗೆ ನೀವು ಕ್ವೆಶನ್ಸ್ ಕೇಳಿ ಅದನ್ನು ಮಾಡೋವಂಥದ್ದು ಒಂದು ಸೆಂಟ್ರಲೈಸ್ಡ್ ಮಾಡ್ಬೋದು. ಅವರು ಎಲ್ಲ ಮಕ್ಕಳು
ಕ್ವೆಶನ್ಸ್ ಕೇಳ್ಬೋದು, ಪೋಷಕರು ಕ್ವೆಶನ್ಸ್ ಕೇಳ್ಬೋದು, ಅದಕ್ಕೆ ಸಲ್ಯೂಷನ್ನು AI ಬೇಸ್ ಸಲ್ಯೂಷನ್ ಸಿಗುತ್ತೆ ನಿಮಗೆ. 13 ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. 13 ಅಲ್ಲ 200 ಲ್ಯಾಂಗ್ವೇಜಲ್ಲೂ ಮಾಡ್ಬೋದು ನೀವು. AI ಬೇಸ್ಡ್ ಇವತ್ತಿದೆ. ಎರಡನೇದು ನೀವು ಹೇಳ್ದಂಗೆ ರೀಜನಲ್ ಸೆಂಟರ್ಸ್. ಎವ್ರಿ ಸ್ಟೇಟ್ ಕ್ಯಾನ್ ಹ್ಯಾವ್ ರೀಜನಲ್ ಸೆಂಟರ್ಸ್, ಎಸ್ಪೆಷಲಿ ದ ಸ್ಟೇಟ್ಸ್ ಲೈಕ್ ಕರ್ನಾಟಕ. ಈಗ 1,70,000 ಮಕ್ಕಳು, ಇಲ್ಲಿ ಹೆಚ್ಚು ಕಮ್ಮಿ ಮಕ್ಕಳು ನಮ್ಮ ರಾಜ್ಯದಿಂದನೇ ಎಕ್ಸಾಮ್ಸ್ ತೊಗೊಂಡಿದ್ದಾರೆ. ಸೊ ರೀಜನಲ್ ಸೆಂಟರ್ಸ್ ಇಟ್ಟರೆ ಯಾವುದೇ ಆನ್ಸರ್ಸ್, ಯಾವುದೇ ಕ್ವೆಶನ್ಸ್ ಇದ್ದರೆ, ಪ್ರಾಬ್ಲಮ್ಸ್ ಇದ್ದರೆ ಅವ್ರಿಗೆ ಎಂಟ್ರಿ ಮಾಡಲಿಕ್ಕಾಗಲಿಲ್ಲ, ಅಥವಾ ಅವರಿಗೆ ಈ ಸೆಲೆಕ್ಷನ್ ಆಫ್ ಸೆಂಟರ್ಸ್ ಪ್ರಾಬ್ಲಮ್ಸ್ ಆಯಿತು, ಟ್ರಾವೆಲಿಂಗು ಇನ್ನೊಂದು ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ ಅವ್ರು ರೀಜನಲ್ ಸೆಂಟರ್ಸಲ್ಲೂ ಆ ಸೊಲ್ಯೂಷನ್ ತೊಗೊಳ್ಬೋದು. AI ಬೇಸ್ಡು ಇದೆ, ರೀಜನಲ್ ಸೆಂಟರ್ಸಲ್ಲಿ ಫಿಸಿಕಲಾಗಿ ಮಾಡೋಂಥದ್ದು ಮಾಡಬೇಕೀಗ. ಏಕೆಂದರೆ ಈ ನೀಟ್ ಎಕ್ಸಾಮ್ಸು ಈಗ ಇಟ್ ಈಸ್ ಫಿಕ್ಸ್ಡ್ ಫಾರ್ ದ ಹೋಲ್ ಕಂಟ್ರಿ. ಅದನ್ನು ಈಗ ಸದ್ಯಕ್ಕೆ ಚೇಂಜ್ ಮಾಡಲಿಕ್ಕೆ ಬರೋಲ್ಲ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟಲ್ಲಿ ಡಿಸಿಷನ್ಸ್ ಆಗಿರ್ತಕ್ಕಂಥದ್ದು ಅದು. ಸೊ ನೀಟ್ ಈಸ್ ದ ಆನ್ಸರ್. ಅದು NTA ಕಂಟಿನ್ಯೂ ಆಗುತ್ತೆ ಪ್ರಾಬಬ್ಲಿ, ಆ ಥರ ಇದೆ ಸರ್ಕಾರದ ಮನಸ್ಸಲ್ಲಿ. ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರೆ ಮುಂದೆ ಇದನ್ನು ಸುಧಾರಣಾ ಕ್ರಮಗಳನ್ನು ಮಾಡ್ತಾ ಹೋಗಬೇಕು ಅನ್ನೊಂದೇ. ಇದರಲ್ಲಿ ಇದು ಒಂದು ಕೂಡ ನೀವು ಸಜೆಸ್ಟ್ ಮಾಡ್ದಂಗೆ ರೀಜನಲ್ ಸೆಂಟರ್ಸ್ ಮಾಡ್ಬೋದು, ಮತ್ತು AI ಬೇಸ್ಡ್ ಅವರಿಗೆ ಮಕ್ಕಳಿಗೆ ಆನ್ಸರ್ ಹೇಳಲಿಕ್ಕೆ ಅದೊಂದು ಆ್ಯಪೇ ಬಿಡುಗಡೆ ಮಾಡಬೇಕು. ಸರ್, ನಾನು ತಂಬಳಿ ಒಂದು ಮನವಿ ಸರ್, ಏನಂತ ಹೇಳಿದ್ರೆ ಈಗಾಗಲೇ ನಾವು ಹೇಳ್ದಂಗೆ ನಮ್ಮ ರಾಜ್ಯದಿಂದ 1,20,000 ಚಿಲ್ಲರೆ ಮಕ್ಕಳು ಬರೆದಿದ್ದಾರೆ ಸರ್. ಇದರಲ್ಲಿ ಹೆಚ್ಚಿನ ಮಂದಿ ಗ್ರಾಮೀಣ ಪ್ರದೇಶದವ್ರು ಇದ್ದಾರೆ ಸರ್. ಯಾಕೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯಿಂದ ಸರ್ ಇನ್ನು ಮುಂದೆ, ಅಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಸ್ಪಿರೆಂಟ್ಸ್ ಇರೋದ್ರಿಂದ ಯಾಕೆ ಸರ್ ಕೋಚಿಂಗ್ಸ್, ಯಾಕೆಂದರೆ ಕೋಚಿಂಗ್ ಸೆಂಟರ್ಗಳದ್ದೇ ಒಂದು ಮಾಫಿಯಾ, ಅದು ಡ್ರಗ್ ಮಾಫಿಯಾಗಿಂತ ದೊಡ್ಡದು, ಆಳವಾಗಿ ಬೇರೂರ್ತಾ ಇದೆ ಅದು ನಮ್ಮ ಸಮಾಜದಲ್ಲಿ. ಯಾಕೆ ಸರ್ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಆರೋಗ್ಯ ವಿಶ್ವವಿದ್ಯಾನಿಲಯದ ಕಡೆಯಿಂದ ಒಂದು ಕೋಚಿಂಗ್ ಸೆಂಟ್ರನ್ನ ತಾವೇ ಪ್ರಾರಂಭಿಸಿ ಮಕ್ಕಳಿಗೆ, ವಿಶೇಷವಾಗಿ ಬಡ ಮಕ್ಕಳಿಗೆ, ಮಧ್ಯಮ ವರ್ಗದ ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಡ್ಬಾರ್ದು? ಯು ವಿಲ್ ಸೆಟ್ ಎ ಪ್ರೆಸಿಡೆನ್ಸ್. ಈಗ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ಕಳೆದ 1 ವರ್ಷದಿಂದ ತುಂಬ ಇನಿಷಿಯೇಟಿವ್ಸ್ಗಳನ್ನ ತೊಗೊಂಡಿದ್ದೀವಿ ನಾವು. ಆ ಇನಿಷಿಯೇಟಿವ್ಸಲ್ಲಿ ಫ್ಯೂ ಇನಿಷಿಯೇಟಿವ್ಸ್ ಅಂತ ಹೇಳಿದ್ರೆ ನಾನು ಹೇಳ್ಬಿಡ್ತೀನಿ ನಿಮಗೆ. ನಶಾಮುಕ್ತ ಭಾರತ್, ಡ್ರಗ್ ಫ್ರೀ ಕ್ಯಾಂಪಸಸ್ ಮಾಡೋದು, ಮಕ್ಕಳಿಗೆ ಲೈಫ್ ಸ್ಟೈಲ್ ಬಗ್ಗೆ ತಿಳಿಸ್ಕೊಡೋದು, ಎಲ್ಲರಿಗೂ ಯೋಗ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀವಿ, ಎಲ್ಲ ಮಕ್ಕಳಿಗೂ ಯೋಗ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀವಿ, ಮತ್ತು ಆರ್ಗನ್ ಡೊನೇಷನ್ ಬಗ್ಗೆ ಡ್ರೈವ್ ಅದನ್ನು ಮಾಡ್ತಾಯಿದ್ದೀವಿ, ಮತ್ತು ಲೈಫ್ ಸ್ಟೈಲ್ ಬಗ್ಗೆ ಎಸ್ಪೆಷಲಿ ನಾನೊಂದು ಕೈಪಿಡಿ ತರ್ತಾಯಿದ್ದೀವಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದನೇ ಒಂದು ಕೈಪಿಡಿ ಮಾಡಿಸ್ತಾ ಇದ್ದೀನಿ. ಆ ಕೈಪಿಡಿನಲ್ಲಿ ಮಕ್ಕಳು ಲೈಫ್ ಸ್ಟೈಲ್ ಹೇಗಿರಬೇಕು, ಅವರು ಆಹಾರ ಪದ್ಧತಿ ಹೇಗಿರಬೇಕು, ಅವರು ಯಾವ ಟೈಮಿಗೆ ಸ್ಲೀಪ್ ಎಷ್ಟು ಬೇಕು, ಕ್ಲಾಸಸ್ ಎಷ್ಟು ಅಬ್ಸರ್ವ್ ಮಾಡ್ಕೊಬೋದು, ಅವರು ಎಷ್ಟು ಗಂಟೆ ಓದ್ಬೋದು ದಿವಸಕ್ಕೆ, ಇದು ಒಂದು ಕೈಪಿಡಿನೇ ತರ್ತಾಯಿದ್ದೀವಿ ಎಲ್ಲ ಮಕ್ಕಳಿಗೆ. ಮತ್ತು ಇನ್ನೊಂದು ಇನಿಷಿಯೇಟಿವಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಪ್ಲೇಸ್ಮೆಂಟ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಲ್ ಶುರು ಮಾಡಿದ್ದೀವಿ. ಅದರಲ್ಲಿ ರಘುಪತ್ ಅಂಥೇಳಿ ಅದನ್ನು ಲಾಂಚ್ ಮಾಡ್ತಾಯಿದ್ದೀವಿ ಶಾರ್ಟ್ಲಿ. ಅದರಲ್ಲಿ ಆ್ಯಕ್ಚುಲಿ ನೀಟ್ ಎಕ್ಸಾಮಿನೇಷನ್ ಬಗ್ಗೆ ನಾವು ಮಕ್ಕಳಿಗೆ ಇದು ಒಂದು ಕರಿಕ್ಯುಲಮ್ ಸಿಲೆಬಸ್ ಎಲ್ಲ ನಾವು ಡೆವಲಪ್ ಮಾಡಿ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸು ಮತ್ತು ಏನು ಓದಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ ನಾವು ಈಗಾಗಲೇ ಕ್ರಮ ಕೈಗೊಳ್ತಾ ಇದ್ದೀವಿ. ಸೊ ನಮ್ಮ ಎಲ್ಲ ನಾನು ಹೇಳಿದೆ ಅಲ್ಲ, ನಮಗೆ 40,000 ಜನ ಫ್ಯಾಕಲ್ಟೀಸ್ ಇದ್ದಾರೆ, 40,000 ಜನ. ಅದರಲ್ಲಿ ಮೆಡಿಕಲ್ ಅವರೇ ಆಲ್ಮೋಸ್ಟ್ ಒಂದು 15-20% ಡಾಕ್ಟರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ ಮೆಡಿಕಲ್ ಸೆಕ್ಷನಲ್ಲೇ. ಅವರೆಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊಂಡು, ಅದರಲ್ಲಿ ದೇ ಆರ್ ಆಲ್ ಎಕ್ಸ್ಪರ್ಟ್ಸ್ ಬಿಕಾಸ್ ದೇ ಟೀಚ್ ಎವ್ರಿ ಡೇ. ಸೊ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ನಾನು ನೀಟ್ಗೋಸ್ಕರನೇ ನಮ್ಮದೇ ಒಂದು ಸಪ್ರೇಟ್ ಈ ಕೋಚಿಂಗ್ ಸೆಂಟರ್ಸಲ್ಲೆಲ್ಲ ಆಫರ್ ಮಾಡ್ತಾ ಇದ್ದಾರಲ್ಲ, ಆ ಥರ ಒಂದು ಕಾಂಪ್ಯಾಕ್ಟ್ ಪ್ರೋಗ್ರಾಮ್ ಮಾಡಿ ಮಕ್ಕಳಿಗೆ ಹೊರಗಡೆ ಎಲ್ಲ ಇವತ್ತು 70,000, 80,000, 1 ಲಕ್ಷ, 2 ಲಕ್ಷ ಎಲ್ಲ ಚಾರ್ಜ್ ಮಾಡ್ತಾರೆ. ಮಕ್ಕಳಿಗೆ ಅಫೋರ್ಡಬಲ್ ಇಲ್ಲ. ಸೊ ನಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಮಕ್ಕಳಿಗೆಲ್ಲ ನೀಟು ಕೋಚಿಂಗ್ ಕೊಡಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. PG ನೀಟ್ದಂತೂ ನಾವು ತಕ್ಷಣಕ್ಕೆ ನೋಡ್ತೀವಿ. ನೀಟು ಬಿಕಾಸ್ ಇಟ್ ಇನ್ವಾಲ್ವ್ಸ್ PUC ಸಿಲೆಬಸ್, ಪ್ರೀ ಯೂನಿವರ್ಸಿಟಿ ಸಿಲೆಬಸ್ಸು ನಮ್ಮ ಯೂನಿವರ್ಸಿಟಿಯಿಂದ ಸ್ವಲ್ಪ ಕಷ್ಟ ಆಗ್ಬೋದು. PG ನೀಟ್ದು ಈಸಿ ಆಗುತ್ತೆ ಯಾಕಂದರೆ ಡಾಕ್ಟರ್ಸ್ ಇರೋದ್ರಿಂದ. UG ನೀಟ್ ಬಗ್ಗೆ ಡೆಫಿನೆಟಾಗಿ ನಿಮ್ಮ ಸಲಹೆ ತೊಗೊಂಡು ಗಮನ ಹರಿಸ್ತೀವಿ. ಬಟ್ PG ನೀಟ್ದು ಒಂದು ಸಮಸ್ಯೆ, ಇದು ಅದೇ ಥರದ ಸಮಸ್ಯೆ. ಅದಕ್ಕೆ ನಾವು ಈಗ ಸಿಲೆಬಸ್ ಈಗಾಗಲೇ ಡೆವಲಪ್ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ.
ಅದ್ರ ಬಗ್ಗೆ ಡೆಫಿನೆಟ್ ಆಗಿ ನಿಮ್ಮ ಸಜೆಷನ್ನ ಕನ್ಸಿಡರ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಪ್ರಯತ್ನಗಳ ಡೆಫಿನೆಟ್ ಆಗಿ ಮಾಡ್ತೀವಿ. ಇದು ಒಳ್ಳೆ ಸಜೆಷನ್ ಆ್ಯಕ್ಚುಲಿ. ನಾವು ಮಾಡಿದ್ರೆ ನಮ್ಮದೊಂದು ಅಥೆಂಟಿಕ್ ಆಗಿ ಇರುತ್ತೆ. ಜೊತೆಗೆ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಎಸ್ಪೆಷಲಿ ಗ್ರಾಮೀಣ ಮಕ್ಕಳಿಗೆ, ಬಡ ಮಕ್ಕಳಿಗೆ ಹೂ ಕಾಂಟ್ ಅಫೋರ್ಡ್ ದಿಸ್ ಕೈಂಡ್ ಆಫ್ ಪ್ರೈಸ್. ನಾರ್ತ್ ಕರ್ನಾಟಕ ಮಕ್ಕಳಿಗಂತೂ ಸರ್, ಈ ಗುಲ್ಬರ್ಗ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆಲ್ಲ ಭಾಳ ಅನುಕೂಲ ಆಗುತ್ತೆ ಸರ್. ನಾನು ಎಕ್ಸ್ಟೆನ್ಸಿವ್ ಆಗಿ ಟ್ರಾವೆಲ್ ಮಾಡಿದೆ ನಾರ್ತ್ ಕರ್ನಾಟಕದಲ್ಲಿ. ಈಗ ನೀವು ನೋಡಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅಲ್ಲಿ ಕಾಲೇಜ್ಗಳೇ ಇರಲಿಲ್ಲ, ಹೆಲ್ತ್ ಕೇರ್ ಸಿಸ್ಟಮ್ದು ಕಾಲೇಜ್ಗಳೇ ಇರಲಿಲ್ಲ. ಈಗ ನಮ್ಮ ಆಲ್ಮೋಸ್ಟ್ 20% 30% ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಈಗ ನಾರ್ತ್ ಕರ್ನಾಟಕದಲ್ಲೇ ಶುರುವಾಗಿದೆ. ನಾವು ಎಂಕರೇಜ್ ಮಾಡ್ತಾ ಇದ್ದೀವಿ. ಅಲ್ಲಿ ಶಿಕ್ಷಣ ಸಂಸ್ಥೆಗಳು ರಾಜೀವ್ ಗಾಂಧಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಶುರು ಮಾಡಲಿಕ್ಕೆ ಅವರು ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೂಡ ಎಂಕರೇಜ್ ಮಾಡ್ತಾ ಇದ್ದೀವಿ. ಅವರು ಅಲ್ಲಿ ಎಲ್ಲೆಲ್ಲಿ ಒಳ್ಳೆಯ ಉತ್ತಮ ಶಿಕ್ಷಣ ಸಂಸ್ಥೆಗಳನ್ನ ಶುರು ಮಾಡಬೇಕು ಅಂತ. ಮತ್ತು ನಾನು ಅಲ್ಲಿ ಹೋಗಿರೋ ಕಾರ್ಯಕ್ರಮಗಳೆಲ್ಲ ಗ್ರಾಮೀಣ ಮಕ್ಕಳಿಗೆ ಲೈಫ್ ಸ್ಟೈಲ್ ಬಗ್ಗೆ ಒಂದು ನನ್ನ ಸ್ಪೀಚ್ಗಳಲ್ಲಿ ಹೇಳಿದ್ದೀನಿ. ಮತ್ತು ಅಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನು, ಶಿಕ್ಷಕರೊಂದು ಕೂಡ ನಾವು ಕರೆ ನೀಡಿದ್ದೀವಿ. ಲೈಫ್ ಸ್ಟೈಲ್ ಬಗ್ಗೆ, ಮಕ್ಕಳ ಲೈಫ್ ಸ್ಟೈಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ. ನೀವು ಮುಂದಿನ ದಿನಗಳಲ್ಲಿ ನೀಟ್ ಬಗ್ಗೆನೂ ಹೇಳಿದಿರಿ, ಅದ್ರ ಬಗ್ಗೆನೂ ಗಮನ ಹರಿಸ್ತೀವಿ. ಸರ್, ಧನ್ಯವಾದಗಳು ಸರ್. ತಾವು ತಮ್ಮ ಬಿಡುವಿಲ್ಲದ ಒಂದು ಕಾರ್ಯಕ್ರಮಗಳ ನಡುವೆ ತಮ್ಮ ಒಂದು ಶೆಡ್ಯೂಲ್ ಎಷ್ಟು ಟೈಟ್ ಇರುತ್ತೆ ಅಂತ ನಮಗೆಲ್ಲ ಗೊತ್ತು. ಅದರ ನಡುವೆನೂ ತಾವು ಸಮಯ ಮಾಡಿಕೊಂಡು ಈ ಒಂದು ಸಾರ್ವಜನಿಕ ಒಂದು ಮಹತ್ವದ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.